ಲಕ್ಕಿಲ್ಲ ಅಂದರೆ ನೀನು ಏನು ಕಷ್ಟಪಟ್ಟರು ಇಟ್ಸ್ ಲೈಕ್ ವೇಸ್ಟ್. ಹತ್ಕೊಂಡು ವಾಪಸ್ ಬನ್ನಿ. ನಾನು ಆಡಿಷನು ಕೊಡಲಿಲ್ಲ ಅವತ್ತಲ್ಲಿ. ಸಾಕು, ಲೈಕ್ ಇಷ್ಟೊಂದೆಲ್ಲ ಅವಮಾನಗಳು ಲೈಫಲ್ಲಿ ಆಗಲ್ಲ, ಅದು ತಗೊಳಕ್ಕಾಗಲ್ಲ ಅಂತ ಬಿಟ್ಬಿಟ್ಟೆ ನಾನು ಆಡಿಷನ್ಸ್ನೆಲ್ಲ. ಫಸ್ಟೇ ಪಾಸಿಟಿವ್ ವೇಲ್ ಥಿಂಕ್ ಮಾಡೋಕ್ಕಿಂತ ಮುಂಚೆನೇ ನೆಗೆಟಿವ್ ವೇಲ್ ಥಿಂಕ್ ಮಾಡಿ ನೆಗೆಟಿವ್ ಅದು ಹಿಂಗಾದರೆ ಅಂತ ಆನ್ಸರ್ ಎಲ್ಲ ಹುಡುಕಿ ಆಮೇಲೆ ಪಾಸಿಟಿವ್ ವೇಗೆ ಬರ್ತಿದ್ದೆ. ನಾನು ರಮ್ಯಾ ಮ್ಯಾಮ್ನ ನೋಡಬೇಕು, ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು, ಇಷ್ಟೇ ಇದ್ದಿದ್ದು ನನಗೆ. ಬಟ್ ಅದು ಆಗ್ತಾ 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 ಡೆವಲಪ್ ಆಗ್ತಾ ಆಗ್ತಾ ಓಕೆ ಐ ವಾಂಟ್ ಟು ಡೂ ಸಮಥಿಂಗ್, ನನ್ನ ಕೆರಿಯರ್ ಇದೆ ಅಂತ ನನಗೆ ಫಿಕ್ಸ್ ಆಯಿತು. ಆ ಭ್ರಮಾಲೋಕದಲ್ಲಿ ನಾವು ಬದುಕಬೇಕಾ ಬದುಕಬಾರ್ದು? ಅವ್ರು ರೆಕಗ್ನೈಸೇ ಮಾಡಿಲ್ಲ ನಿನ್ನನ್ನು ಅಂದರೆ ನೀನು ಏನು ಮಾಡ್ತಿದ್ಯಾ, ಏನು ಮಾಡ್ತಿಲ್ಲ ನೀನು ಅನ್ನೋ ಥರ ಫೀಲ್ ಆಗುತ್ತೆ. ರಾಶಿಕಾ ಯಾರು? ನಮಸ್ಕಾರ. ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನಾವು ಒಂದು ವಿಶೇಷ ಜರ್ನಿಯಲ್ಲಿ ಹೋಗೋದಕ್ಕಿದ್ದೀವಿ. ನಮ್ಮಲ್ಲಿ ಸ್ಟಾರ್ಗಳು ಹಾಗೂ ಸಿನಿಮಾದ ತಾರೆಯರು ಬರೋದು ಇಷ್ಟು ದಿನ ಅಪರೂಪ ಆಗಿತ್ತು. ಆದರೆ ಇವತ್ತಿನಿಂದ ಆ ರಾಶಿ ಬದಲಾಗುವಂಥ ಸಾಧ್ಯತೆ ಇದೆ. ಯಾಕಂದರೆ ನಮ್ಮ ಜೊತೆ ಇದ್ದಾರೆ ರಾಶಿಕಾ ಶೆಟ್ಟಿ. ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರೇನೇ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ. ರಾಶಿಕಾ ಶೆಟ್ಟಿ ಅಲ್ಲ? ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮತ್ತೆ ನಾನು ಚೆನ್ನಾಗಿದ್ದೀನಿ, ನೀವು? ಅಮೇಝಿಂಗ್. ನಿಮ್ಮ ಹತ್ರ ಕೇಳಕ್ಕೆ ಹೋಗಿಲ್ಲ, ಯಾಕಂದ್ರೆ ನಿಮ್ಮ ಮುಖ ನೋಡಿದಾಗಲೇ ಆ ಗ್ಲೋ ನೋಡಿದಾಗಲೇ ಗೊತ್ತಾಗುತ್ತೆ. ನಮ್ಮ ಕಾರ್ಯಕ್ರಮ ನಾವು ಶುರು ಮಾಡೋದು ಬಂದಿರೋ ಅತಿಥಿಗೆ ನಾವು ಧನ್ಯವಾದ ಪೂರ್ವಕವಾಗಿ ಭಗವದ್ಗೀತೆಯ ಪ್ರತಿಯನ್ನು ಕೊಡೋದ್ರ ಮೂಲಕ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು. ಮತ್ತು ಇನ್ನೊಂದು ಟ್ರೆಡಿಷನ್ ಏನು ಅಂತಂದರೆ, ಅದರಿಂದ ಒಂದು ರ್ಯಾಂಡಮ್ ಆಗಿ ಒಂದು ಪುಟವನ್ನು ತೆಗೆದು ಅಲ್ಲಿ ಸಿಕ್ಕ ಶ್ಲೋಕ ನೀವು ಅದನ್ನು ಆಯ್ಕೆ ಮಾಡಬೇಕು. ಓದಿದ್ರೂ ಚೆನ್ನಾಗಿರುತ್ತೆ. ಅದರ ಅರ್ಥ ಆ ಶ್ರೀಕೃಷ್ಣ ನಮಗೆ ಕೊಡೋ ಆ ಕ್ಷಣದ ಸಂದೇಶ ಅಂತ ತಿಳ್ಕೊಂಡು ನಾವು ಸ್ಟಾರ್ಟ್ ಮಾಡ್ತೀವಿ ಪ್ರೋಗ್ರಾಮ್ನ. ಸೊ ಯಾವುದಾದ್ರು ಒಂದು ರ್ಯಾಂಡಮ್ ಪೇಜ್ ಓದ್ಬೇಕಾದ್ರೆ ಅದು ಬಿಟ್ಟು ಬೇರೆ ಪೇಜ್ ಓದುತ್ತೆ. ಅದು ಆ ಫೋಟೋ ಇದೆಯಲ್ಲ, ಅದಕ್ಕೆ ಅದೇ ಬರ್ತಾ ಇರುತ್ತೆ. ಅದು ಬಿಟ್ಟು ಬೇರೆ ಯಾವ್ದಾದ್ರು. ಓಕೆ ಫೈನ್. ಇದು ಬಂತು ಅಂತ ಯಾವ್ದಾದ್ರು ಸರ್. ಎನಿಥಿಂಗ್ ದಟ್. ಕನ್ನಡ ಸ್ವಲ್ಪ ಕಷ್ಟ. ಪರವಾಗಿಲ್ಲ, ನಾನು ಓದ್ತೀನಿ. ಯಾ, ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಯಾವ್ದು ಹೇಳಿ? ಓಕೆ, ಐ ವಿಲ್ ಗೋ ವಿತ್ ದಿಸ್. ಓಕೆ. ಮಹರ್ಷಯ ಸಪ್ತಪೂರ್ವೇ ಚತ್ವಾರೋ ಮನವಸ್ತಥಾ ಮದ್ಭಾವ ಮಾನಸ ಜಾತ ಯೇಷಾಂ ಲೋಕ ಇಮಾಃ ಪ್ರಜಾಃ. 7 ಮಹರ್ಷಿಗಳು, ಅವರಿಗಿಂತಲೂ ಹಿಂದೆ ಆಗಿ ಹೋದ 4 ಸನಕಾದಿಗಳು ಹಾಗೂ ಸ್ವಯಂಭುವ ಮೊದಲಾದ 14 ಮನುಗಳು, ಇವರೆಲ್ಲ ನನ್ನಲ್ಲಿ ಭಾವವುಳ್ಳವರಾಗಿ ನನ್ನ ಸಂಕಲ್ಪದಿಂದಲೇ ಉತ್ಪನ್ನರಾಗಿದ್ದಾರೆ. ಈ ಜಗತ್ತಿನಲ್ಲಿರುವ ಸರ್ವ ಪ್ರಜೆ ಇವರದ್ದೇ ಆಗಿದೆ. ಅಂದರೆ ಏನಿರ್ಬೋದು? ಅಂದರೆ ಶ್ರೀಕೃಷ್ಣ ಪರಮಾತ್ಮ ಹೇಳೋದು, ಅಂದರೆ ಇದರಲ್ಲಿ ಭಗವದ್ಗೀತೆಯಲ್ಲಿ ನಾನು ಓದಿಲ್ಲ ಭಗವದ್ಗೀತೆ, ಹೀಗೆ ಓದ್ತಾ ಇದ್ದೀನಿ ಈ ಮೂಲಕ. ಇದರಲ್ಲಿ ನನ್ನದು ಕೂಡ ಸ್ವಾರ್ಥ ಇದೆ. ಮಧ್ಯೆ ಮಧ್ಯೆ ಸಿಕ್ಕ ಶ್ಲೋಕಗಳ ಮೂಲಕ ನಾನು ಕೂಡ ಭಗವದ್ಗೀತೆಯ ಅರ್ಥವನ್ನ ತಿಳ್ಕೊಳ್ತಾ ಇದ್ದೀನಿ. ಮತ್ತೆ ಪ್ರತಿ ಸತಿ ಕೂಡ ಅದೊಂದೊಂದು ಅರ್ಥವನ್ನು ನಮಗೆ ತಿಳಿಸುವಂಥ ಒಂದು ಕೆಲಸವನ್ನು ಮಾಡ್ತಿರುತ್ತೆ. ಪದೇ ಪದೇ ಬರುವಂಥ ವಿಚಾರ ಏನು ಅಂತಂದರೆ, ಶ್ರೀಕೃಷ್ಣ ಪರಮಾತ್ಮ ಲೋಕದಲ್ಲಿರುವ ಪ್ರತಿಯೊಂದರಲ್ಲೂ ಕೂಡ ನಾನಿದ್ದೇನೆ ಅನ್ನುವಂಥದ್ದನ್ನು ಹೇಳ್ತಾನೆ. ಹಾಗೆ ಇಲ್ಲಿ ಮುಖ್ಯವಾಗಿ ನಾವು ಸಪ್ತರ್ಷಿಗಳನ್ನು ಕೇಳಿದ್ದೀವಿ, 7 ಮಹರ್ಷಿಗಳನ್ನು ಕೇಳಿದ್ದೀವಿ. ಹಾಗೆ ಅವರಿಗಿಂತ ಮೊದಲೇ ಬಂದಿರುವಂಥ ಸನಕಾದಿ ಮುನಿಗಳು ಇರಬಹುದು, ಹಾಗೆ ಸ್ವಯಂಭುವ ಮೊದಲಾದಂತಹ 14 ಮನುಗಳು. ಇವರೆಲ್ಲರೂ ಕೂಡ ನನ್ನಲ್ಲಿ ಭಾವವುಳ್ಳವರು, ಅಂದರೆ ನನ್ನ ಸಂಕಲ್ಪದಿಂದಲೇ ಉತ್ಪನ್ನರಾಗಿದ್ದಾರೆ. ಅವನ ಸಂಕಲ್ಪದಿಂದಲೇ, ಅಂದರೆ ಅವನ ಸಂಕಲ್ಪ ಅಂದರೆ ಅವನೇ ಅನ್ನೋ ರೀತಿಯಲ್ಲಿ ಈ ಜಗತ್ತಿನಲ್ಲಿರುವ ಸರ್ವ ಪ್ರಜೆಗಳು ಕೂಡ ಇವರದ್ದೇ ಆಗಿದೆ ಅನ್ನೋ ಒಂದು ಇದು. ಅಂದರೆ ಶ್ರೀಕೃಷ್ಣ ಪರಮಾತ್ಮನನ್ನು ಬಿಟ್ಟು ನಾವು ಬೇರೇನೂ ಅಲ್ಲ, ಏನು ಇಲ್ಲ ಅನ್ನೋ ಭಾವವನ್ನು ನನಗಿದು ಕೊಡ್ತಾ ಇದೆ. ಹಾಗೆ ಇದು ನಿಮಗೆ ನಿಮ್ಮ ಮನೆಯಲ್ಲಿ ಇರಲಿ, ಮನೆಯಲ್ಲಿ ಮಾತ್ರ ಅಲ್ಲ ನಿಮ್ಮ ಮನದಲ್ಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ರಾಶಿಕಾ ಯಾರು?
ರಾಶಿಕಾ ಯಾರು? ನನ್ನ ನೈಸ್ ಕ್ವೆಶನ್. ಹೇಗೆ ಹೇಳಿ, ರಾಶಿಕನ್ ಕ್ಯಾರೆಕ್ಟರ್ ಬಗ್ಗೆ ಹೇಳ? ಅದು ನನಗೆ ಗೊತ್ತಿಲ್ಲ. ನನಗೆ ಪ್ರಶ್ನೆ ಕೇಳೋದು ಕೆಲಸ, ನೀವು ಹೀಗೆ ಉತ್ತರ ಹೇಳಿ ಅಂತ ಹೇಳೋದಕ್ಕೆ ನಾನು ಟೀಚರ್ ಅಲ್ಲ. ರಾಶಿಕಾ ಅಂದರೆ ಎಲ್ಲ ತುಂಬ ಅತಿಯಾಗಿ ಮಾಡ್ತಾಳೆ, ನಗದು ತುಂಬ ಜಾಸ್ತಿ, ಕೋಪನೂ ಜಾಸ್ತಿ ಮಾಡ್ಕೋತಾಳೆ, ಎಲ್ಲ ಜಾಸ್ತಿನೇ ಇರುತ್ತೆ, ಯಾವುದು ಕಡಿಮೆ ಇರಲ್ಲ. ಸೊ ದಟ್ ಇಸ್ ರಾಶಿಕಾ. ಕಡಿಮೆ ಆಯಿತು ಅಂದರೆ ಸಮಥಿಂಗ್ ಈಸ್ ರಾಂಗ್, ಅವಳು ಏನೋ ಸರಿ ಇಲ್ಲ, ಅವಳು ಎಲ್ಲೋ ಬೇರೆ ಥಾಟಲ್ಲಿ ಇದ್ದಾಳೆ, ಏನೋ ಆಗಿದೆ ಅನ್ನೋ ಥರ. ಇಲ್ಲಾಂದರೆ ಎಲ್ಲ ಅತಿಯಾಗೇ ಇರುತ್ತೆ. ಅಂದರೆ ನಿಮ್ಮ ಭಾವನೆಗಳಿನ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ. ನಂಗೆ ಕೋಪ ಮಾಡ್ಕೊಂಡ್ರು ಗೊತ್ತಾಗತ್ತೆ, ಖುಷಿಯಾಗಿದ್ರು ಅಂತ ಇರ್ತೀನಿ, ಒಳಗಡೆ ಇಟ್ಕೊಳ್ಳೋ ಇಲ್ಲ. ಅದಾಗ ನಾನು ತುಂಬ ಅನ್ಕೋತೀನಿ, ನಮ್ಮಮ್ಮ ಅಂತಿರ್ತಾರೆ, ನೋಡು ನೀನು ಆ ಎಕ್ಸ್ಪ್ರೆಷನಿಂದಾನೇ ನೀನು ಎಲ್ಲ ಕಳ್ಕೊತಿದ್ಯಾ ನಿನ್ನ ಲೈಫಲ್ಲಿ. ಇಟ್ಸ್ ಓಕೆ, ಫೈನ್, ಹೈಡ್ ಮಾಡೋಕ್ಕಾಗಲ್ಲ. ಈಗ ನೀನು ಬೈದ್ ಬಿಡಬೇಕು ಅಂದರೆ ಆ ಒಂದು 5 ನಿಮಿಷದಲ್ಲಿ ಏನು ಬೇಕಾದ್ರೂ ಆಗೋಗ್ಬಿಡುತ್ತೆ ನನ್ನ ಲೈಫಲ್ಲಿ. ಅವ್ರನ್ನ ಕಳ್ಕೊಂಡು ಬಿಡ್ತೀನಿ, ಅವ್ರ ಸಂಬಂಧನೇ ಕಿತ್ತಾಕೊಳ್ಳೋ ರೇಂಜಿಗೆ ಹೋಗ್ಬಿಡ್ತೀನಿ. ಆಗಿರುತ್ತೆ, ಆಗಿದೆ. ಬಟ್ ಅವ್ರಿಗೆ ಗೊತ್ತಾಗಿರುತ್ತೆ, ಓಕೆ ದೇಸ್ ಅ ಪಾಯಿಂಟ್ ಅಂತ. ಸುಮ್ಮನೆ ಎಲ್ಲ ಜಗಳ ಮಾಡಲ್ಲ. ಇಲ್ಲ ಇಲ್ಲ ಅಲ್ಲ, ನನಗೆ ತುಂಬ ಏನೋ ಅನಿಸಿರ್ಬೇಕು, ಆವಾಗ ತುಂಬ ಎಕ್ಸ್ಟ್ರೀಮ್ ಆಗಿರುತ್ತೆ. ಎಲ್ಲ ಎಕ್ಸ್ಟ್ರೀಮ್ ಒಂಥರ. ಅಂದರೆ ಸಡನ್ ಆಗಿ ಬರುವಂಥ ಎಕ್ಸ್ಪ್ರೆಷನ್ ಅಲ್ಲ, ಅದಕ್ಕೆ ಕಾರಣಗಳಿರ್ತವೆ. ಅದು ಅಂದರೆ ಡೆವಲಪ್ ಆಗಿರುತ್ತೆ, ಅಲ್ಲಿ ಆ ಪಿನಕಲ್ಗೆ ಹೋಗಿರುತ್ತೆ. ಹೌದು, ಆಗ ಮಾತ್ರ ಆ ಥರದ ಎಕ್ಸ್ಪ್ರೆಷನ್. ಬಟ್ ಅಲ್ಲಿ ಮಾತು ಆಗ್ತಾ ಇರ್ಬೇಕಾದ್ರೆ ನಾನು ಥಿಂಕ್ ಮಾಡ್ತಾ ಇರ್ತೀನಿ. ಸುಮ್ಮನೆ ಯೋಚನೆ ಮಾಡದೆ ಬರುವಂಥ ಎಕ್ಸ್ಪ್ರೆಷನ್. ಸುಮ್ಮನೆ ಯೋಚನೆ ಮಾಡ್ದಲೇ ಬರೋ ಅಂಥದ್ದಲ್ಲ. ಯೋಚನೆ ಮಾಡ್ದಲೇ ಸುಮ್ಮನೆ ಏನು ಡಿಸಿಷನ್ ತಗೊಳಲ್ಲ. ತಗೊಂಡ್ರೆ ಅಲ್ಲ, ಸಾರಿ, ಓಕೆ ಸಮಥಿಂಗ್ ನಾನೇನೋ ತಪ್ಪು ಮಾಡಿಬಿಟ್ಟೆ, ಇಟ್ಸ್ ಓಕೆ, ಸಾರಿ ಅಂತ ಹೇಳ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಇದು ಸುಮ್ಮನೆ ಮಾತಿಗೆ ಹೇಳೋ ವಿಷಯ ಅಲ್ಲ. ಇಲ್ಲ, ಸೀರಿಯಸ್ ಆಗಿಲ್ಲ, ರಿಯಲ್ ಆಗು ಇಲ್ಲ. ಅಮ್ಮ ಅಂತಿರ್ತಾರೆ, ಎಷ್ಟು ಬೇಗ ಕೋಪ ಮಾಡ್ಕೋತೀಯ, ಅಷ್ಟೇ ಬೇಗ ಸಾರಿ ಕೇಳ್ಬಿಡ್ತೀಯ ನೀನು. ನಾನು ತಪ್ಪಿಲ್ಲ ಅಂದರೆ ದೇವರಣೆ ನಾನು ಸಾರಿ ಎಲ್ಲ ಕೇಳಲ್ಲ. ನನ್ನ ತಪ್ಪಿದೆ, ನನಗೇನೋ ಒಂದು ತಪ್ಪು ಅನಿಸ್ತಿದೆ, ಓಕೆ ನಾನೊಂದು ಡಿಸಿಷನ್ ರಾಂಗಾಗಿ ತಗೊಂಡೆ, ಒಂದು ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಬೇಕಿತ್ತು ಅಂದರೆ ಓಕೆ ಫೈನ್, ಸಾರಿ, ಬಟ್ ನಂದೇನು ತಪ್ಪಿಲ್ಲ ಅಂತಲೇ ಕೇಳ್ತೀನಿ ನಾನು. ಸಾರಿ ಬಟ್ ಐ ಆಮ್ ನಾಟ್ ಸಾರಿ. ಅವರು ಆ ಕ್ಯಾಟಗರಿ ಅವರು. ಬಟ್ ಈಗ ಪಾಪ ಹರ್ಟ್ ಆಗಿರತ್ತಲ್ಲ, ಓಕೆ ಫೈನ್, ಸಾರಿ ಕಿರ್ಚಾಡ್ಬಿಟ್ಟೆ, ಬಟ್ ನಾನು ಮಾತಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋ ಥರ. ಇದರಿಂದ ಯಾವ್ದಾದ್ರು ನಿಜವಾಗ್ಲೂ ನಿಮಗೆ ಮೀನಿಂಗ್ಫುಲ್ ಆಗಿರುವಂಥ ಒಂದು ಸಂಬಂಧ ದೂರ ಆಗಿದ್ದಿದೆಯಾ? ಇಲ್ಲ ಇಲ್ಲ, ಆಗಿಲ್ಲ. ಇಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಾ ನಿಮ್ಮನ್ನು? ಅವ್ರಿಗೆ ಗೊತ್ತಿರತ್ತೆ ನಾನು ಹೇಗೆ ಏನು ಅಂತ. ಸುಮ್ಮನೆ ಅಂತೂ ಜಗಳ ಮಾಡಲ್ಲ, ಏನು ಸುಮ್ಮನೆ ಮಾಡಲ್ಲ ಲೈಫಲ್ಲಿ ನಾನು. ಶುಡ್ ಬಿ ಸಮಥಿಂಗ್. ಈಗ ಎಮೋಷನ್ ಅದು ಅಳು ಅಂತ ಬಂದ್ರೂ ಅಷ್ಟೇ ತುಂಬ ಹತ್ಬಿಡ್ತೀನಿ, ಲೈಕ್ ಸಮಥಿಂಗ್ ಏನೋ ನನ್ನ ಲೈಫಲ್ಲಿ ಆಗ್ತಾ ಇದೆ ಅನ್ನೋ ಥರ. ಬಟ್ ಆಫ್ಟರ್ ದಟ್ ಓಕೆ ಫೈನ್, ಕಾಮ್ ಆಗಿಬಿಡ್ತೀನಿ. ಇಲ್ಲ ಏನೋ ನನ್ನ ಲೈಫಲ್ಲಿ ನಾನು ಏನೋ ಒಂದು ಸ್ಟೆಪ್ ತೊಗೊಂಡಿರ್ತೀನಿ, ಇದು ವರ್ಕ್ ಆಗುತ್ತಾ ಆಗಲ್ವಾ ಅಂತಲೂ ಕುತ್ಕೊಂಡು ತುಂಬ ಓವರ್ ಥಿಂಕ್ ಮಾಡ್ತಿರ್ತೀನಿ. ವಿತಿನ್ ಲೈಕ್ 5-10 ಮಿನಿಟ್ಸ್ ನಾನು ಮಾಡ್ತೀನಿ, ನನ್ನ ಲೈಫಲ್ಲಿ ನಾನು ಅಚೀವ್ ಮಾಡ್ತೀನಿ, ನಾನು ಏನು ಅಂದ್ಕೊಂಡಿದ್ದೆ ನಾನು ಮಾಡ್ತೀನಿ ಅನ್ನೋ ಥರ. ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀನಿ. ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಅದು ವರ್ಕ್ ಆಗಿದೆ ನನ್ನ ಲೈಫಲ್ಲಿ, ತುಂಬ ವರ್ಕ್ ಆಗಿದೆ. ಅದು ಓಳಲ್ಲ, ಇಲ್ಲ, ತುಂಬ ವರ್ಕ್ ಆಗಿದೆ ನನ್ನ ಜೀವನದಲ್ಲಿ ಅದು ಮ್ಯಾನಿಫೆಸ್ಟೇಷನ್. ಫಾರ್ ಎಕ್ಸಾಂಪಲ್ ಕುತ್ಕೊಂಡು ಹೇಳ್ತಿದ್ದೆ, ನನ್ನ ಜರ್ನಿ ಇದೇ ಮೇನ್ ಅನ್ಸುತ್ತೆ ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿರೋದು. ಫಸ್ಟ್ ಅಂದರೆ ಚಿಕ್ಕಮಂಗ್ಳೂರಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ನಾನು. ಅಲ್ಲಿಂದ ಒಂದು ಸಿನಿಮಾ, ರಮ್ಯಾ ಮ್ಯಾಮ್ದು ಸಿನಿಮಾಗೆ ಶೂಟಿಂಗ್ ಕರ್ಕೊಂಡು ಹೋಗ್ತಾರೆ, ಕಂಡೆ ಕಂಡೆ ಗೋವಿಂದನ ಸಾಂಗ್, ತನನಂ ಸಿನಿಮಾ. ಅವತ್ತು ಅಂದ್ಕೊಂಡಿದ್ದು ನಾನು, ಇವ್ರ ಜೊತೆ ನಾನು ವರ್ಕ್ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ಇವ್ರು ನಾನು ನೋಡಬೇಕು. ನಾನು ಆ ಒಂದು ಚಿಕ್ಕ ಮಗು ಎಮೋಷನ್ಸ್ ಹೇಗೆ ಆಗೋಯ್ತು ಅಂತ ಅಂದರೆ, ಓಕೆ ನಾನು ಸಿನಿಮಾ ಮಾಡಬೇಕು, ಕ್ಯಾಮ್ರಾ ಮುಂದೆ ಬರಬೇಕು, ನಾನು ಮೇಕಪ್ ಮಾಡ್ಕೊಳ್ಬೇಕು, ನಾನು ಈ ಥರ ವರ್ಕ್ ಮಾಡಬೇಕು ಅಂತ ಸ್ಟಾರ್ಟ್ ಆಗಿದ್ದು ನನ್ನ ಕನಸು. ಎಲ್ಲ ಸುಮ್ಮನೆ ತಮಾಷೆ ಮಾಡ್ತಿದ್ದಾಳೆ ಅವಳು, ಸುಮ್ಮನೆ ಏನೋ ಬಾಯಿಗೆ ಬಂದಂಗೆ ಹೇಳ್ತಿದ್ದಾಳೆ ಅಂತ ತೊಗೊಂಡು ಯಾರೂ ಸೀರಿಯಸ್ಸಾಗಿ ತೊಗೊಂಡ್ಲೇ ಇಲ್ಲ ನನಗೆ. ಬಟ್ ನಾನು ಕುತ್ಕೊಂಡು ಹೇಳ್ತಿದ್ದೆ, ನೋಡಮ್ಮ ನಾನು ಆ ಟಿ ವಿಲಿ ಬರ್ತೀನಿ, ನಾನು ಇವ್ರ ಜೊತೆ ಆ್ಯಕ್ಟ್ ಮಾಡ್ತೀನಿ, ನಾನು ಏನೋ ನನ್ನ ಲೈಫಲ್ಲಿ ಮಾಡ್ತೀನಿ. ಬಟ್ ಒಟ್ನಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ನಾನು ಸಿನಿಮಾದಲ್ಲೇ ವರ್ಕ್ ಮಾಡೋದು, ನಾನು ಬಣ್ಣ ಹಚ್ಕೋತೀನಿ. ಎಷ್ಟು ಚಿಕ್ಕವರು ಅವಾಗ? ಫಸ್ಟ್ ಸ್ಟ್ಯಾಂಡರ್ಡ್. ಅವಾಗಿಂದನೇ ಈ ಜರ್ನಿ ಸ್ಟಾರ್ಟ್ ಆಗೋಯ್ತು ನಂದು. ಸ್ಕೂಲಲ್ಲೂ ಅಷ್ಟೇ, ಏನು ಅಚೀವ್ ಮಾಡಬೇಕು ಅಂದ್ಕೊಂಡಿದ್ಯಾ ನೀನು, ಏನು ಮಾಡಬೇಕು ಅಂತ ಕೇಳಿದಾಗಲೂ ನಾನು ಹೀರೋಯಿನ್ ಆಗ್ತೀನಿ, ನಾನು ಆ್ಯಕ್ಟರ್. ಅದು ತುಂಬ ಇತ್ತು, ಎಲ್ಲರಿಗೂ ಹೇಳ್ತಿದ್ದೆ, ಬಟ್ ಯಾರೂ ನಂಬ್ತಾನೆ ಇರಲಿಲ್ಲ ನನ್ನನ್ನು. ನಮ್ಮ ಅಪ್ಪ ಅಮ್ಮನವಳೇನೋ ಸುಮ್ಮನೆ ಲೂಸಿದು, ಸುಮ್ಮನೆ ಮಾತಾಡ್ತಾ ಇದ್ದಾಳೆ ಅನ್ನೋ ಥರ ಇತ್ತು. ಬಟ್ ಅವ್ರಿಗೆ ಒಪ್ಪಿಗೆ ಇತ್ತ ಈ ಥರ ಥಾಟ್ಸ್ ಎಲ್ಲ? ಇಲ್ಲ, ಒಪ್ಪಿಗೆ ಇರಲಿಲ್ಲ. ಇನಿಷಿಯಲ್ ಡೇಸ್ ದೇ ವರ್ ಲೈಕ್ ಟೂ ಅಗೇನ್ಸ್ಟ್. ಬೇಡ, ಯಾಕೆ ಬೇಕು, ಯಾರೂ ಇಲ್ಲ ನಮ್ಮ ಫ್ಯಾಮಿಲಿಲಿ, ಇಂಜಿನಿಯರ್, ಡಾಕ್ಟರ್, ಏನೋ ಒಂದು ಆಗು, ಕೆರಿಯರ್ನ ಬಿಲ್ಡ್ ಮಾಡ್ಕೊ
ನಮ್ಮ ಫ್ಯಾಮಿಲಿಲಂತೂ ಯಾರೂ ಇರಲಿಲ್ಲ ಆಯಿತಾ ಇಂಡಸ್ಟ್ರಿಯಿಂದ. ನೀನು ಹೋಗೇನು ಮಾಡ್ತೀಯ ನೀನು, ತುಂಬ ಸ್ಟ್ರಗಲಿಂಗ್ ಅಂತ ಇರುತ್ತೆ, ನೀನು ಯಾವತ್ತೂ ಕಷ್ಟ ನನ್ನೇ ಲೈಫಲ್ಲಿ ನೋಡಿಲ್ಲ, ಅಲ್ಲೋ ಕಷ್ಟ ನನ್ನ ಹೇಗೆ ಅನುಭವಿಸ್ತೀಯ ನೀನು. ಚೆನ್ನಾಗೇ ನೋಡಿಕೊಂಡ್ರು, ತುಂಬ ಸಖತ್ತಾಗಿ ನೋಡ್ಕೊಬಿಟ್ಟಿದ್ದಾರೆ. ಇವತ್ತಿಗೂ ಒಂದು ಕೆಲಸನೂ ಮಾಡಿಲ್ಲ ನನಗೆ. ಊಟನೂ ಲೇಜಿನ ಹಂಗಿದ್ರೆ ತುಂಬ ಲೇಸಿ. ಇವಾಗ ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ಸ್ವಲ್ಪ ಲೇಸಿನೆಸ್ ಕಡಿಮೆ ಆಗಿದೆ, ಸಿಕ್ಕಾಪಟ್ಟೆ ಲೇಸಿ. ಊರಿಗೆ ಹೋದೆ ಅಂದರೆ ಅಪ್ಪನೇ ಊಟ ಮಾಡಿಸ್ತಾರೆ, ಅಮ್ಮನೇ ಊಟ ಮಾಡಿಸ್ತಾರೆ, ಕೂತಿ ಜಾಗಕ್ಕೆಲ್ಲ ಬರುತ್ತೆ. ಮತ್ತೆ ನಮ್ಮ ಹಾಗೆ ಸೂರ್ಯವಂಶಸ್ಥರು. ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆ ಸ್ವಲ್ಪ ಕಷ್ಟ. ಇವಾಗ ನನ್ನ ತಮ್ಮ ಕೆಲಸ ಅಂದಾಗ ಅದಕ್ಕೆ ಡೆಡಿಕೇಟೆಡ್ ಆಗಿ ಇರ್ಬೇಕಾಗತ್ತೆ. ಟೈಮಿಗೆ ಬಂದ್ರಿ, ಕಮಿಟ್ಮೆಂಟ್, ಐ ಕುಡ್ ಸಿ ದಟ್. ಪ್ಲಸ್ ಒಮ್ಮೆ ಡಿಸೈಡ್ ಮಾಡಿದ್ಮೇಲೆ ನನ್ನ ಮಾತನ್ನೇ ನಾನು ಕೇಳಲ್ಲ ಅನ್ನೋ ಲೆವೆಲ್ಗೆ. ಅದೇನದು, ಅದು ಹೇಗದು ಅಂದ್ರೆ ಅಷ್ಟೊಂದು ಲೈಕ್ ಇವ್ಗೆ ಏನೂ ಆಗಲ್ಲ ಈ ಥರ ಎಲ್ಲ. ನಾನು ತುಂಬ ಆಡಿಷನ್ಸ್ ಫೇಲ್ಯೂರ್ಸ್ನೆಲ್ಲ ತುಂಬ ನೋಡ್ಬಿಟ್ಟೆ ಲೈಫಲ್ಲಿ. ಮಾಡೋಕ್ಕಾಗಲ್ಲ. ಆಡಿಷನ್ಸ್ಗೆ ಹೋದ್ರು ಅಷ್ಟೇ. ನನ್ನ ಕನ್ನಡ ಸ್ವಲ್ಪ ಕಡಿಮೆ ಚೆನ್ನಾಗಿರಲಿಲ್ಲ. ನಂದು ಅಪ್ಪ ತುಳು ಆಗಿದ್ದರಿಂದ ಅಮ್ಮ ಕನ್ನಡ. ಸೊ ಮನೇಲೂ ಅಷ್ಟೇ ಅಪ್ಪ ತುಳು ಮಾತಾಡ್ತಾ ಇದ್ರು, ನಾನು ಕನ್ನಡದಲ್ಲಿ ಆನ್ಸರ್ ಮಾಡ್ತಿದ್ದೆ. ಸೊ ಕನ್ನಡ ಅಷ್ಟೊಂದು ಪ್ರಾಪರ್ ಆಗಿರಲಿಲ್ಲ. ಸೊ ಹೋದಾಗಲೆಲ್ಲ ಇದು ಇವಳು ಮಾಡಲ್ಲ, ಸುಮ್ಮನೆ ಕಳಿಸಿ ಹಂಗೆ ಈ ಥರದ್ದೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ. ಸೊ ನಾನು ಮಾಡ್ತೀನಿ, ಐ ಡೂ ಸಮಥಿಂಗ್, ನಿಮ್ಗೆಲ್ಲರಿಗೂ ನನ್ನ ಸಕ್ಸಸ್ಸಿಂದ ಆನ್ಸರ್ ಕೊಡ್ತೀನಿ ಅನ್ನೋ ಥರ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ಸೊ ಮ್ಯಾನಿಫೆಸ್ಟೇಷನ್ ಆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗ್ತಿದ್ದೆ. ದಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೆ ನಾನು. ನನ್ನ ಮೋಟಿವ್ ಇದ್ದಿದ್ದು ಓಕೆ ನಾನು ರಮ್ಯಾ ಮ್ಯಾಮ್ನ ನೋಡಬೇಕು, ಅವ್ರ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡಬೇಕು, ಇಷ್ಟೇ ಇದ್ದಿದ್ದು ನನಗೆ. ಬಟ್ ಅದು ಆಗ್ತಾ ಡೆವಲಪ್ ಆಗ್ತಾ ಓಕೆ ಐ ವಾಂಟ್ ಟು ಡೂ ಸಮಥಿಂಗ್. ನನ್ನ ಕೆರಿಯರ್ ಇದೆ ಅಂತ ನನಗೆ ಫಿಕ್ಸ್ ಆಯಿತು. ನಾನು ಆ್ಯಕ್ಟರ್ ಆಗಬೇಕು, ದಟ್ಸ್ ಮೈ ಮೇನ್ ಗೋಲ್. ಅದೇ ನನ್ನ ಪ್ಯಾಷನ್, ದಟ್ಸ್ ಎವ್ರಿಥಿಂಗ್ ಟು ಮಿ. ಈಗ ಅಷ್ಟೇ. ಇವಾಗ ಆಗಿದ್ದೀನಿ, ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ಟೆಪ್ ಇಟ್ಟಿದ್ದೀನಿ. ನಾನೇನು ಅಂದ್ಕೊಂಡಿದ್ದೆ ನನ್ನ ಲೈಫಲ್ಲಿ ಮಾಡಬೇಕು ಅಂತ, ಅದಕ್ಕೆ ಒಂದು ಸ್ಟೆಪ್ ಕ್ಲೋಸ್ ಆಗಿದ್ದೀನಿ ಅಂತ. ಆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ. ಮುಂದಿಂದ ಹೇಳಲ್ಲ ಏನೆಲ್ಲ ಆಗಬೇಕು ಏನು. ಅದೆಲ್ಲ ಆಗುತ್ತೆ ಡೆಫಿನೆಟ್ಲಿ. ಒನ್ ಡೇ ಐಲ್ ಬಿ ಅ ವೆರಿ ಬಿಗ್ ಸ್ಟಾರ್. ಕಾನ್ಫಿಡೆನ್ಸ್ ತುಂಬ ಇದೆ, ಕಾನ್ಫಿಡೆನ್ಸ್. ಅದ್ರ ಮೇಲೆ ವರ್ಕ್ ಮಾಡ್ತಿದ್ದೀರಾ? ಐ ಆಮ್ ವರ್ಕಿಂಗ್ ಆನ್ ಇಟ್. ದಿನ ಅದಕ್ಕೆ ಏನು ಬೇಕು, ಅದಕ್ಕೆ ಏನೇನೆಲ್ಲ ನಾನು ಪ್ರಿಪೇರ್ ಆಗಬೇಕು, ಅದು ಎಲ್ಲ ಥರ ಪ್ರಿಪೇರ್ ಆಗ್ತಾ ಇದ್ದೀನಿ. ಹಾಗೆ ನನ್ನ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ. ದೇ ಆರ್ ಸಪೋರ್ಟಿಂಗ್ ನೌ. ಗಾಡ್ ದೇ ಲೈಕ್ ನಾನು ಹೆಂಗೆ ಅವ್ರನ್ನ ಕನ್ವರ್ಷನ್ ಹೇಗಾಯ್ತು ಅವ್ರದ್ದು? ಕನ್ವರ್ಷನ್ ಹೇಗಾಯಿತು ಅಂತಲೇ ಸೆಕೆಂಡ್ PU ಅವ್ರಿಗೆ ಅಲ್ಲಿ ತನಕ ಎಲ್ಲ ನಾನು ತುಂಬ ಕನ್ವಿನ್ಸ್ ಮಾಡಿಬಿಟ್ಟಿದ್ದೆ, ನಾನು ಹೀರೋಯಿನ್ ಆಗಬೇಕು, ನಾನು ಇಂಡಸ್ಟ್ರಿಗೆ ಹೋಗಬೇಕು ಅಂತೆಲ್ಲ. ಲೈಕ್ ಬೇಡ ಅಂತ ಕೂತ್ಕೊಂಡು. ನಮ್ಮ ಅಪ್ಪ ಅಂತೂ ಈಸ್ ವೆರಿ ಸ್ಟ್ರಿಕ್ಟ್. ಅವ್ರ ಜೊತೆ ಇವತ್ತಿಗೂ ನಾನು ಮಾತಾಡಬೇಕು ಅನ್ನೋ ತುಂಬ ಹೆದರ್ಕೋತೀನಿ. ಏನಾರು ಹೇಳಲ್ಲ. ಅಮ್ಮ ಹಂಗಲ್ಲ, ಅಮ್ಮ ಇಸ್ ಲೈಕ್ ಚಿಲ್. ನಾನು ಫ್ರೆಂಡ್ಸ್. ನನಗೆ ಅಂತ ಇರೋದು ಅಪ್ಪ, ಅಮ್ಮ, ನನ್ನ ತಮ್ಮ, ನನ್ನ ಚಿಕ್ಕಮ್ಮ, ನನ್ನ ತಂಗಿ, ಇವ್ರ ಜೊತೆ ನಾನೆಲ್ಲ ಶೇರ್ ಮಾಡ್ಕೋತಾ ಇರ್ತೀನಿ. ಸೊ ಚಿಕ್ಕಮ್ಮ ಇಸ್ ಆಲ್ಸೋ ವೆರಿ ಫ್ರೆಂಡ್ಲಿ. ಅಪ್ಪ ಸ್ಟ್ರಿಕ್ಟ್, ಹೆಂಗೆ ಹೇಳಬೇಕು, ಹೇಗೆ ಕನ್ವಿನ್ಸ್ ಮಾಡೋದು ಅಂತೆಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಓಕೆ ನಂದು ಇಲ್ಲಿಂದ ಒಂದು 3-4 ಇಯರ್ಸಲ್ಲಿ ನಾನು ದೊಡ್ಡ ಸ್ಟಾರ್ ಆಗಿರ್ತೀನಿ, ಒಂದು ಅವಾರ್ಡ್ ಫಂಕ್ಷನಲ್ಲಿ ಅವಾರ್ಡ್ ಇಟ್ಕೊಂಡಿರ್ತೀನಿ. ನಾನು ನಮ್ಮ ಅಪ್ಪನ ಜೊತೆ ಮಾತಾಡ್ತಾ ಇಲ್ಲ, ನನ್ನ ಇಂಡಸ್ಟ್ರಿಗೋಸ್ಕರ ನಮ್ಮ ಅಪ್ಪ ನನ್ನ ಮಾತಾಡೋದು ಬಿಟ್ಬಿಟ್ಟಿದ್ದಾರೆ ಅಂತ ಇದನ್ನೆಲ್ಲ ಅವಾಗಲೇ ರೆಡಿ ಮಾಡ್ಕೋತಾ ಇದ್ದೆ ನಾನು. ಬಟ್ ಅದು ಮ್ಯಾನಿಫೆಸ್ಟೇಷನ್. ಬಟ್ ಅದಾಗ್ಲಿಲ್ಲ. ಅದು ಒಳ್ಳೆ ರೀತಿಲಿ ಆಯ್ತಲ್ಲ ನನ್ಗೆ. ಇವಾಗ ಅಪ್ಪ ನನ್ಗೆ ಸಪೋರ್ಟಿವ್ ಆಗಿದ್ದಾರೆ. ಬಟ್ ಅಂದ್ರೆ ಹಿಂಗೆಲ್ಲ ಆಗತ್ತೆ, ಇದಕ್ಕೆಲ್ಲ ನಾನು ಪ್ರಿಪೇರ್ ಆಗಿರ್ಬೇಕು ಅಂತ ಐ ವಾಸ್ ಪ್ರಿಪೇರಿಂಗ್. ಸೊ ನಾನು ಸ್ಟೇಜ್ ಮೇಲೆ ಅಪ್ಪ ಹಿಂದೆಯಿಂದ ಬರ್ತಾರೆ, ಸರ್ಪ್ರೈಸ್ ಕೊಡ್ತಾರೆ, ಹಗ್ ಮಾಡ್ಕೋತೀನಿ, ಐ ಸ್ಟಾರ್ಟ್ ಕ್ರೈಯಿಂಗ್. ಸೊ ಇದೆಲ್ಲ ನಾನು ಯೋಚನೆ ಮಾಡ್ತಾ ಇದ್ದೆ. ಇವನ್ ನಾನು ಮಲ್ಕೊಂಡ್ಬೇಕಾದ್ರೂ ಅಷ್ಟೇ ನನ್ನ ಫ್ಯೂಚರ್ನ ನಾನು ನೆನಪಿಸ್ಕೊಂಡೇ ಮಲ್ಕೋತೀನಿ. ನಾನು ಹಿಂಗಿರ್ತೀನಿ, ಈ ಥರ ಒಂದು ಪೊಸಿಷನ್. ಜಸ್ಟ್ ಹಾಗೆ ನನಗದೊಂದಿದೆ ಮನಸ್ಸಲ್ಲಿ, ನಾನು ಮಾಡಬೇಕು, ಐ ವಾಂಟ್ ಟು ಅಚೀವ್ ಸಮಥಿಂಗ್. ಯಾರು ಓಕೆ ಮ್ಯಾನಿಫೆಸ್ಟೇಷನ್ ಅಂತ ಒಂದು ಇದೆ, ಈ ಥರ ಮಾಡಿದ್ರೆ ಹೀಗೆ ಆಗತ್ತೆ, ಇದರಿಂದ ಈ ಥರ ಅಚೀವ್ ಮಾಡಬಹುದು, ಸಹಜವಾಗೇ ಬಂದಿದ್ದ ಅಥವಾ ಈಗ ಸುಮ್ಮನೆ ನನ್ನ ಹತ್ರ ಹೇಳ್ತಿರೋದು? ಇಲ್ಲ ಇದು ಇತ್ತೀಚೆಗೆ ಮ್ಯಾನಿಫೆಸ್ಟೇಷನ್ ಅಂತ ಗೊತ್ತಾದ್ಮೇಲೆ, ಬಟ್ ಮುಂಚೆ ವರ್ಡ್ ಗೊತ್ತಾದ್ಮೇಲೆ. ಬಟ್ ಮುಂಚೆನ ನಾನು ಹೇಳ್ತಾನೆ ಇದ್ದೆ. ಮಲ್ಕೊಳ್ಬೇಕಾದ್ರೂ ಅಷ್ಟೇ ನಾನು ಯೋಚನೆ ಮಾಡಿ ಆ ಒಂದು ಕನಸಿನ ಲೋಕಕ್ಕೆ ಹೋಗಿ ನಾನು ಹಂಗೆ ನಿದ್ದೆ ಮಾಡಿಬಿಡ್ತಾ ಇದ್ದೆ. ಎಲ್ಲ ಇಮ್ಯಾಜಿನ್ ಮಾಡ್ಕೊತಿದ್ದೆ. ನಾನು ಈ ಆ್ಯಕ್ಟರ್ ಜೊತೆ ವರ್ಕ್ ಮಾಡ್ತಿದ್ದೀನಿ, ನಾನು ಈ ಸ್ಟೇಜಲ್ಲಿ ಇದ್ದೀನಿ, ಈ ಥರ ಆಗ್ತಿದೆ ನನ್ನ ಲೈಫ್. ಏನೆಲ್ಲ ಮಾಡಿದ್ದೀರಿ ಇವಾಗ? ಏನೆಲ್ಲ ಮಾಡಿದ್ದೀರಿ ಅದರಲ್ಲಿ? ಎಷ್ಟೆಲ್ಲ ಆಯಿತು? ಇವಾಗ ಇದರಲ್ಲಿ ಒಂದಷ್ಟು ಸೀರಿಯಲ್ಸ್ ಮಾಡಿದೆ ನಾನು. ಓಕೆ ನನಗೆ ಅದೆಲ್ಲ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ನನ್ನ ಲೈಫಲ್ಲಿ. ಅದಾದಮೇಲೆ ರೀಸೆಂಟಾಗಿ ಮನದ ಕಡಲು ರಿಲೀಸ್ ಆಯಿತು ಯೋಗರಾಜ್ ಭಟ್ ಸರ್ ಜೊತೆ. ಸೊ ಲೈಕ್ ಈಗ ಓಕೆ ಇಟ್ಸ್ ಅ ಇನ್ವಿಟೇಷನ್ ಟು ಮೀ. ನಾನು ಯೋಗರಾಜ್ ಸರ್ ಜೊತೆ ವರ್ಕ್ ಮಾಡಿದ್ದೀನಿ, ಇಷ್ಟು ಪ್ರೊಡಕ್ಷನ್ EK ಪ್ರೊಡಕ್ಷನ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳೋಕ್ಕೆ ಇಟ್ಸ್ ಅ ಇನ್ವಿಟೇಷನ್. ಮುಂಚೆ ಎಲ್ಲ
ಯಾರು ಹೂಸ್ ರಾಶಿಕಾ ಯಾರದು ಗೊತ್ತಿಲ್ಲ ಯಾರು ಅಂತ ಹಿಂಗ್ ಇಟ್ಸ್ ಲೈಕ್ ಯುವರ್ ಐಡೆಂಟಿಟಿ ಕಾರ್ಡ್ ಅಥವಾ ವಿಸಿಟಿಂಗ್ ಕಾರ್ಡ್ ತರ. ಹೌದು. ಇವಾಗ ನಾನು ಯೋಗರಾಜ್ ಸರ್ ಜೊತೆ ಸಿನಿಮಾ ಮಾಡಿದೀನಿ ಅನ್ನೋಕಾರು ಆ ಒಂದು ಸ್ಟೆಪ್ ಮಾಡಿದೀನಿ ಅನ್ನೋದಕ್ಕಾರು ಹೇಳ್ಕೊಳ್ಬೋದು ನಾನು ಇವಾಗ. ಇಟ್ಸ್ ಅ ಬಿಗ್ ಥಿಂಗ್ ಟು ಮೀ. ಖಂಡಿತ. ಎಲ್ಲೋ ಇದ್ದೋಳು ನಾನು ಅನ್ಕೊಂಡು ಆ ಹಾರ್ಡ್ ವರ್ಕ್ ತುಂಬ ಇದೆ ನಂದು. ಸೊ ಹಿಂಗೆ ಮಾಡಿದ್ದೀನಿ ಹೇಳ್ಕೊಳಕ್ಕಾರು ಇವಾಗಿದೆ. ಇವಾಗ ನೆಕ್ಸ್ಟ್ ಪ್ಯಾರ್ ಮಾಡ್ತಿದ್ದೀನಿ ವಿತ್ ರವಿ ಸರ್. ಇಟ್ಸ್ ಅ ವೆರಿ ಬಿಗ್ ಪ್ರಾಜೆಕ್ಟ್ ಅದು ಕೂಡ. ಹಾಗೆ ನಡೀತಾ ಇದೆ ಜೀವನ. ಸೊ ಪ್ಯಾರ್, ಸೊ ಪ್ಯಾರಿಗೆ ಬರೋಣ. ಆದರೆ ಮನದ ಕಡಲಲ್ಲಿ ಸ್ವಲ್ಪ ವಿಹರಿಸೋಣ. ಆ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು? ಸೊ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನನ್ನ ಜೀವನದಲ್ಲಿ. ಒಂದು ಸ್ಕೂಲಲ್ಲಿ ಹೋಗಿ ಕಲಿತೀವಿ ಗೊತ್ತಾ, LKG to 10th ಸ್ಟ್ಯಾಂಡರ್ಡ್, ಆ ಥರ ಎಕ್ಸ್ಪೀರಿಯನ್ಸ್. ಏನೂ ಗೊತ್ತಿಲ್ಲದ ಒಂದು ಹುಡುಗಿಗೆ ಸೀರಿಯಲ್ ಮಾಡ್ತಾ ಇದ್ದೆ ನಾನು. ಮಾಡ್ತಾ ಇರ್ಬೇಕಾದ್ರೆ ಬಟ್ ನಾನು ಸೀರಿಯಲ್ ಅಂತಾನೆ ಓಕೆ ನನಗೆ ಒಂದು ವೇ ತೋರಿಸ್ಕೊಡ್ತು ವಾಟ್ ಆ್ಯಕ್ಟಿಂಗ್ ಇಸ್, ಹೇಗೆ ವರ್ಕ್ ಆಗುತ್ತೆ, ಕ್ಯಾಮ್ರಾ ಮುಂದೆ ಹೇಗಿರಬೇಕು ಅಂತ. ಬಟ್ ನಂಗೆ ಮುಂಚೆಯಿಂದ ಇದ್ದೀನಿ ನಾನು ಸಿನಿಮಾ ಮಾಡಬೇಕು ಅಂತ, ಆ ಬಿಗ್ ಸ್ಕ್ರೀನಲ್ಲಿ ನಾನು ನೋಡ್ಕೊಳ್ಬೇಕಂತ ತುಂಬ ಆಸೆ ಇತ್ತು. ಸೊ ನಾನು ಸೀರಿಯಲ್ನ ಕ್ವಿಟ್ ಮಾಡಿದೆ. ಫೈನ್, ನನಗೆ ಗೊತ್ತಿತ್ತು ನನಗೆ ಏನು ಬೇಕು ನನ್ನ ಜೀವನದಲ್ಲಿ ಅಂತ. ನಂಗೆ ತುಂಬ ಕ್ಲಾರಿಟಿ ಇದೆ, ಕನ್ಫ್ಯೂಷನ್ ಅಂತೂ ಇಲ್ಲ ನನ್ನ ಲೈಫಲ್ಲಿ. ಎಷ್ಟು ವರ್ಷ ಮಾಡಿದ್ರಿ, ಎಷ್ಟು ಎಪಿಸೋಡ್ಸ್ ಮಾಡಿದ್ರಿ, ಏನು ಕಲಿಸ್ತು, ಹೇಗಿತ್ತು, ಒಳ್ಳೆಯದು ಕೆಟ್ಟದ್ದು? ಫಸ್ಟ್ ಸೀರಿಯಲ್ ಮಾಡಿದೆ ನಾನು ಉದಯ ಟಿವಿಯಲ್ಲಿ. ಅದು ಹೇಗೇನೆ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಕೋವಿಡ್ ಬಂತು, ಸ್ಟಾಪ್ ಆಯಿತು ಸೀರಿಯಲ್. ಸೊ ಸೆಕೆಂಡ್ ಸೀರಿಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆ ಸೀರಿಯಲ್ ಅರ್ಧದಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಹೊಸ ಎಂಟ್ರಿ ಆಯಿತು. ಅದು ಹೋಗ್ತಾ ದೆನ್ ಅದು ಮುಗೀತು, ಸೀರಿಯಲ್ ಮುಗೀತು. ಅದಾದಮೇಲೆ ನಾನು ತೆಲುಗು ಸೀರಿಯಲ್ ಎಲ್ಲ ಮಾಡಿದೆ, ನಾನು ಒಂದೆರಡು ತೆಲುಗು ಸೀರಿಯಲ್ಸ್ ಮಾಡಿದೆ. ಬಟ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನನಗೆ. ಕಂಪ್ಲೀಟ್ ಮಾಡೋ ಟೈಮಲ್ಲೋ ಎಲ್ಲವೂ ಒಂದು ಅರ್ಧಕ್ಕೆ ನಿಲ್ಲೋದು, ಅರ್ಧಕ್ಕೆ ಎಂಟ್ರಿ ಕೊಡೋದು ಇದೇ ಆಗೋಯ್ತು. ಐ ಥಿಂಕ್ ನಾನು ಫಸ್ಟ್ ಚಾಯ್ಸ್ ಮಾಡಿದ್ದೆ ತಪ್ಪಾಗೋಯ್ತು ಅನ್ಸುತ್ತೆ. ಯಾಕಂದರೆ ಫಸ್ಟ್ ಸೀರಿಯಲ್ ಮಾಡಿದಾಗಲೇ ನಾನು ಹೀರೋಯಿನ್ ರೀಪ್ಲೇಸ್ಡೇ ಮಾಡಿದ್ದು. ಅದು ನನಗೆ ಎಲ್ಲೋ ಒಂದು ಮೈನಸ್ ಆಯ್ತು ಅಂತ ಅನ್ಸುತ್ತೆ. ಇವಾಗ ಅನ್ಕೋತಿರ್ತೀನಿ ನಾನು ಅದೊಂದು ಇಲ್ಲ. ಒಂದೊಂದ್ಸಲಿ ಓಕೆ ಐ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಇಲ್ಲ ಅದು ಬಂದಿರೋದಕ್ಕೆ ನಾನು ಏನೋ ಒಂದಷ್ಟು ಜರ್ನಿ ನಾನು ಓಕೆ ಎಕ್ಸ್ಪೀರಿಯನ್ಸ್ ಆದ್ರು ಮಾಡಿದ್ದೀನಿ ನಾನು. ಎಂಟ್ರಿ ಆಗೋರ್ಗೆ, ಇಂಡಸ್ಟ್ರಿಗೆ ಎಂಟ್ರಿ ಆಗೋರ್ಗೆ ಹಾಕಿದ್ರೆ ಅದನ್ನೇ ಹೇಳ್ತೀರಾ ನೀವು? ಸ್ವಲ್ಪ ಯೋಚನೆ ಮಾಡಿ ಚೂಸ್ ಮಾಡೋದಕ್ಕೆ ಅಂತ. ಯೋಚನೆ ಮಾಡಿ ಚೂಸ್ ಮಾಡಿ ಅಂತ ಹೇಳ್ತೀನಿ. ಬಟ್ ಅವರಿಗೆ ಸಿಕ್ಕೋ ಅವಕಾಶನೇ ದೊಡ್ಡದಲ್ವಾ? ನಿಮ್ಗೂ ಹಾಗೆ ಆಗಿದ್ದಿರ್ಬಹುದಲ್ಲ? ಆಗಿದೆ. ಬಟ್ ನಾನು ಇನ್ನೊಂಚೂರು ಯೋಚನೆ ಮಾಡಿ ನನ್ನ ಸ್ಟೆಪ್ ಇನ್ ಆಗಬೇಕಿತ್ತು ಅಂತ ನನಗನ್ಸುತ್ತೆ ಎಲ್ಲೋ. ಯಾಕಂದರೆ ನನಗೆ ಸೀರಿಯಲಲ್ಲಿ ಎಲ್ಲೂ ಆ ಐಡೆಂಟಿಟಿ ಸಿಕ್ಕಿಲ್ಲ. ಯಾರು ಬಂದು ನನ್ನ ರೆಕಗ್ನೈಸ್ ಮಾಡಲಿಲ್ಲ. ನಾನು ಸುಮ್ಮನೆ ಸೀರಿಯಲ್ ಮಾಡ್ತಾ ಇದ್ದೆ, ನನಗೆ ದುಡ್ಡು ಬರ್ತಾ ಇತ್ತು, ಸೀರಿಯಲ್ ಮಾಡ್ತಿದ್ದೆ ಅಷ್ಟೇ. ಒಂದು ಇಂಡಸ್ಟ್ರಿಯಲ್ಲಿ ಒಂದು ಎಂಟ್ರಿ ಸಿಕ್ತು, ಒಂದು ಸ್ಟ್ಯಾಂಡ್ ಪಾಯಿಂಟ್ ಸಿಕ್ತು ಅಷ್ಟೇ, ಒಂದು ಕಾಂಟ್ಯಾಕ್ಟ್ ಸಿಕ್ತು ಅಲ್ಲಿ ಇಲ್ಲಿ ಅಂತ ಅನ್ನಿಸ್ತು. ಬಟ್ ಅದಕ್ಕೆ ನಾನು ಓಕೆ ಫೈನ್, ನನಗೆ ದಿಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ಓಕೆ ಬಟ್ ಆ ಸರಸ್ವತಿ ನಾನು ಏನು ಅಲ್ಲಿ ಪಡೆದಿದ್ದೀನಿ ಗೊತ್ತಾ, ಆ ನಾಲೆಜ್ನ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ. ತುಂಬ ಕಲ್ತಿದ್ದೀನಿ. ಬಟ್ ನನಗೆ ಅದೊಂದಿತ್ತು ಗೊತ್ತಾ, ನಾನು ಸಿನಿಮಾ ಮಾಡಬೇಕು ಅನ್ನೋದೇ ಇತ್ತು ಅಲ್ವಾ. ಸೊ ಓಕೆ ನನಗೆ ನಾನು ಸುಮ್ಮನೆ ಸೀರಿಯಲ್ ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ ನನ್ನ ಲೈಫಲ್ಲಿ. ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸಿನಿಮಾಗೆ ಎಂಟ್ರಿ ಕೊಡೋಣ ಅಂತ ಅಲ್ಲಿಂದ ಬ್ರೇಕ್ ತೊಗೊಂಡ್ಬಿಟ್ಟೆ. ನಾನು ಸೀರಿಯಲ್ಸ್ ಮಾಡಲಿಲ್ಲ, ಸಿನಿಮಾಗೆ ಏನು ಬೇಕೋ ಅದಕ್ಕೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಂದರೆ ಬ್ರೇಕ್ ಅಂದರೆ ಸುಮ್ಮನೆ ಕೂತಿದ್ರಾ? ಇಲ್ಲ, ಡ್ಯಾನ್ಸ್, ಫಿಟ್ನೆಸ್ ಏನು ಕಲಿಬೋದು, ಸಿನಿಮಾಗೆ ಏನು ಮಾಡ್ಬೋದು, ಆಡಿಷನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅರ್ನಿಂಗ್ ಓದಿದ್ದೆಲ್ಲ ನಿಲ್ಲಿಸ್ಬಿಟ್ಟೆ. ಅಪ್ಪ ಇದ್ರಲ್ಲ ನೋಡ್ಕೊಳ್ಳೋಕ್ಕೆ, ಪಾಪ. ಫೋಟೋ ಶೂಟ್ಸ್ ಮಾಡಿಸ್ತಿದ್ದೆ, ಒಂದಷ್ಟು ಬ್ರ್ಯಾಂಡ್ ಶೂಟ್ಸ್ ಎಲ್ಲ ಮಾಡ್ತಿದ್ದೆ, ಒಂದು ಸ್ವಲ್ಪ ಓಕೆ ಐ ಯೂಸ್ ಟು ಮ್ಯಾನೇಜ್. ಬಟ್ ತುಂಬ ಮ್ಯಾನೇಜ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ. ಅಪ್ಪ ಅಮ್ಮ ನಮ್ಮ ಚಿಕ್ಕಮ್ಮ ಇದ್ರು ನೋಡ್ಕೋತಿದ್ರು, ಕಲ್ಸಿ ಒಂಚೂರು ಹಿಂಗೇನೋ ಬೇಕು ಅಂದರೆ ಬರ್ತಾ ಇತ್ತು. ಬಟ್ ಈ ಥರ ಎಲ್ಲರಿಗೂ ಕೂಡ ಈ ಅವಕಾಶ ಸಿಗಲ್ಲ ಇರಲ್ಲ. ಹೌದು ಅಲ್ವಾ, ತುಂಬ ಸ್ಟ್ರಗಲಿಂಗ್ ಇರುತ್ತೆ. ಬಟ್ ಪೇರೆಂಟ್ಸ್ ಅವ್ರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಆಯಿತು ನನ್ನ ಲೈಫಲ್ಲಿ, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಯಿತು. ಯಾಕಂದರೆ ಇವತ್ತೇನೇನೆಲ್ಲ ಮಾಡಿದ್ದೀನಿ ಅಲ್ವಾ, ಅವ್ರ ಸಪೋರ್ಟ್ ಒಂದು ಪಾಯಿಂಟ್ ಆಫ್ ಹೇಗಿತ್ತು ಅಂದರೆ ನಂಗೆ ಸಾಕು ಬೇಡ. ಸೀರಿಯಲ್ ಮಾಡ್ಬೇಕಾದ್ರೆ ಆ ಒಂದೊಂದು ಪಾಯಿಂಟ್ ತುಂಬ ಅವಮಾನ ಆಗೋಗ್ಬಿಡ್ತಿತ್ತು. ಅಂದರೆ ಒಂದೊಂದ್ಸಲಿ ರೀಟೇಕ್ಸ್ ಜಾಸ್ತಿ ಆಗ್ತಾಯಿತ್ತು, ಕನ್ನಡ ಸ್ವಲ್ಪ ಪ್ರಾಪರಾಗಿ ಬರ್ತಿರ್ಲಿಲ್ವಲ್ಲ, ಸೊ ರೀಟೇಕ್ಸ್ ಆಗ್ತಿತ್ತು. ಟೆಕ್ನಿಷಿಯನ್ಸ್ ಬೈತಾ ಇದ್ರು, ಕ್ಯಾಮ್ರಾಮ್ಯಾನ್ ಬೈತಾ ಇದ್ರು. ಇದೆಲ್ಲ ನನ್ಗೆ ನ್ಯೂ ಎಕ್ಸ್ಪೀರಿಯನ್ಸ್. ಬೈತಾ ಇದ್ರು, ಹಿಂದೆ ಕುತ್ಕೊಂಡು ಬೈತಾ ಇದ್ರು. ಏನ್ ಕಾಣಿಸುತ್ತೆ ಬಿಹೈಂಡ್ ದ ಕ್ಯಾಮ್ರಾ ನಾವ್ ಹಿಂಗಿದೀವಿ ನಾನು ಇನ್ನ ನೋಡ್ತಿದ್ದೀನಿ. ಹಿಂಗೆಲ್ಲ ನೋಡಿದಾಗ ಓಕೆ ನನ್ನ ಬಗ್ಗೆ ಏನೋ ಮಾತಾಡ್ತಿದ್ದಾರೆ, ಬೈತಿದ್ದಾರೆ ಅನ್ನೋದು ಗೊತ್ತು. ಅವಳ ಸುಮ್ಮನೆ ಬರ್ತಲ್ಲಿ ಟೇಕ್ಸ್ ಇದೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಅಮ್ಮಂಗೆ ಹತ್ಕೊಂಡು ಫೋನ್ ಮಾಡಿದ್ದೀನಿ, ನನಗೆ ಆಗ್ತಿಲ್ಲ, ಐ ಆಮ್ ಡನ್. ಯಾಕಂದರೆ ಯಾರ ಹತ್ರನೂ ಬೈಸ್ಕೊಂಡೋಳಲ್ಲ, ಮನೇಲಿ ಅಷ್ಟು ಪ್ಯಾಂಪರ್ಡ್ ಆಗಿ ನೋಡ್ಕೊಂಡ್ಬಿಟ್ಟಿದ್ದಾರೆ ಜೀವನದಲ್ಲಿ.
ಏನೂ ಹೇಳಿಲ್ಲ, ಯಾವತ್ತೂ ಏನೂ ಕೆಲಸನೇ ಮಾಡಿಲ್ಲ ನಾನು. ಇಲ್ಲಿ ಎಲ್ಲರೂ ಒಂದೊಂದೊಂದೊಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಿದ್ದಾರೆ, ಎಲ್ಲರಿಗೂ ಅವ್ರು ಇಷ್ಟ ಬಂದಂಗೆ ಬೈತಿದ್ದಾರೆ. ಆ್ಯಂಡ್ ನೋಡು, ಅವಳನ್ನ ಅಳ್ಸೋದು ಈಸಿ. ನಾನು ತುಂಬ ಎಮೋಷ್ನಲ್ ಆಗಿದೆ. ಅವಳನ್ನ ಅಳ್ಸೋದು ಈಸಿ, ನಾನು ಅಳಿಸ್ತೀನಿ ಅಂತ ಎಲ್ಲ ಚಾಲೆಂಜ್ಗಳು ಮಾಡಿ ಅಳ್ಸಿರೋದುಂಟು ನನ್ನನ್ನು. ನಾನು ಎದ್ದೋಗಿರೋದುಂಟು. ನಾನು ಬರಲ್ಲ ಅಂತ, ಯಾಕಂದರೆ ತುಂಬ ಒಂಥರ ಬೇಜಾರಾಗ್ತಿತ್ತು, ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅಂದ್ಕೊಂಡು. ಯಾಕಂದರೆ ನಾನು ಒಬ್ಬಳೇ ಇರ್ತಿದ್ದೆ ಇಲ್ಲಿ. ಬ್ಯಾಂಗ್ಳೂರಿಗೆ ಬಂದೆ ನಾನು. ಮನೆ ಅಂತಲೂ ನಾನು ಮಾಡಲಿಲ್ಲ. ಅವಾಗ ಸ್ಟಾರ್ಟಿಂಗ್ PGಗೆ ಬಂದೆ ನಾನು. ಯಾಕಂದರೆ 15 days ಶೂಟಿಂಗ್ ಮುಗಿಸ್ಕೊತಿದ್ದೆ, ಹೋಗ್ಬಿಡ್ತಿದ್ದೆ ಮೈಸೂರಿಗೆ. ಕಾಲೇಜ್ ಇರ್ತಿತ್ತು. ಸೊ ಎರಡೂ ಬ್ಯಾಲೆನ್ಸ್ ಮಾಡ್ತಿದ್ದೆ ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿದೆ. ಸೊ ಹೀಗೆ ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಬೇಡ ಅಮ್ಮ ನನಗೆ ಗೊತ್ತಾಯ್ತು ಇದಾಗಲ್ಲ, ನನಗೆ ವರ್ಕ್ ಆಗಲ್ಲ ಅಂದ್ಕೊಂಡು. ನಮ್ಮಮ್ಮ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಎಲ್ಲರನ್ನೂ ಎದುರಾಕೊಂಡಿದ್ಯಾ ನೀನು, ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡು, ಏನಕ್ಕೆ ಹಿಂದೆ ಬರ್ತೀಯ? ನೋ, ಯು ಹ್ಯಾವ್ ಟು ಡೂ ಸಮಥಿಂಗ್, ಅಚೀವ್ ಮಾಡು. ನಿನಗೆ ಒಂದು ಪಾಯಿಂಟ್ ಇನ್ನು ಮಾಡೋಕ್ಕೆ ಆಗಲ್ಲ, ನಂಗೆ ಇದು ಸಾಕು, ಡನ್ ಅಂತ ಅಂದಾಗ ಬಾ. ಬಟ್ ಇವಾಗ ನೀನು ಏನೂ ಟ್ರೈಯೇ ಮಾಡಿಲ್ಲ. ಇಟ್ಸ್ ಜಸ್ಟ್ 1% ಅಷ್ಟೇ ನೀನು ಮಾಡಿರೋದು. ಗಿವ್ ಅಪ್ ಮಾಡಕ್ಕೆ ಹೋಗ್ಬೇಡ ಲೈಫಲ್ಲಿ ಅಂತ ಹೇಳಿದ್ರು. ಸೊ ಅಲ್ಲಿ ಆ ಒಂದು ನನಗೆ ಏನಂತ ಹೇಳ್ತಾರೆ, ಮೋಟಿವೇಶನ್ ತುಂಬ ವರ್ಕ್ ಆಗೋಯ್ತು ಲೈಫಲ್ಲಿ. ವೆರಿ ನೈಸ್. ನೀವು ಟೆಕ್ನಿಷಿಯನ್ಸ್ ಟೀಸ್ ಮಾಡೋದು ಅದು ಇದು ಅಂತ ಹೇಳಿದಾಗ ನನ್ನ ಎಕ್ಸಾಂಪಲ್, ನನ್ನ ಎಕ್ಸ್ಪೀರಿಯನ್ಸ್ ನೆನಪಾಯಿತು ನನಗೆ. ನಾನು ಆಗಲೇ ಒಂದು ಚಾನಲಲ್ಲಿ ಪ್ರೊಮೋ ಚೀಫಾಗಿ ಕೆಲಸ ಮಾಡ್ತಿದ್ದೆ. ವಾಯ್ಸ್ ಓವರ್ಸ್ ಅದರಲ್ಲಿ ಇದಾಗಿದೆ. ಅಟ್ಲೀಸ್ಟ್ ನಾನು ಸ್ವಲ್ಪ ವ್ಯತ್ಯಾಸ ಇತ್ತು ಸಿಚುವೇಶನ್. ಅದಾದಮೇಲೆ ನಾನು ಸ್ವಲ್ಪ ಆ್ಯಕ್ಟಿಂಗು ಅಂತ ಇವಾಗ ನೋಡೋರಿಗೆ ಅದೆಷ್ಟು ನೆನಪಿದೆಯೋ ಗೊತ್ತಿಲ್ಲ. ಬಟ್ ಸೀರಿಯಲ್ಗಳೊಂದು ಕನ್ನಡದಲ್ಲೊಂದು 2-3 ಮತ್ತು ತಮಿಳಿನಲ್ಲಿ 1-2 ಸೀರಿಯಲ್ಗಳನ್ನು ಮಾಡಿದೆ ನಾನು. ಆ್ಯಕ್ಟಿಂಗ್ ಬಿಟ್ಟೆ ಆಲ್ಮೋಸ್ಟ್ 10 ವರ್ಷ ಆಗಿದೆ. ಓಕೆ. ಸೊ ಅದು ಫಸ್ಟ್ ಸೀರಿಯಲ್ ನನಗೆ ಆ್ಯಕ್ಟಿಂಗ್ ಅಂದರೆ, ಫಸ್ಟ್ ಅಲ್ಲ ಸೆಕೆಂಡು. ಬಟ್ ಮೇಯ್ನ್ ಅಂದರೆ ಲೀಡ್ ಆಗಿ ಇದೆ. ಟೇಕ್ ಮೇಲೆ ಟೇಕು ಅದು ಇದು ಡೈರೆಕ್ಟರಿಂದ ಹಿಡಿದು ಎಲ್ಲರೂ ಕೂಡ ನನ್ನನ್ನು, ಅಂದರೆ ಡೈರೆಕ್ಟರ್ ಶುರು ಮಾಡಿದ್ದು, ಚೋಟು ಬಾ ಇಲ್ಲಿ, ಚೋಟು ಎಲ್ಲರೂ ಅದನ್ನೇ ಕರೆಯೋದಕ್ಕೆ ಶುರು ಮಾಡಿದ್ರು. ಓಕೆ. ಐ ಬಿಕೇಮ್ ಅ ರೆಬಲ್. ಶಾರ್ಟಲ್ಲಿ ಎದ್ದು ನಿಂತು ಅದು ಏನೇ ಇರಲಿ, ಕೆಲಸದ ವಿಷಯಕ್ಕೆ ಬಂದಾಗ ನಾನು ಹೊಸಬ ಇರ್ಬೋದು, ಬಟ್ ಹಾಗಂತ ನನ್ನನ್ನು ಅಷ್ಟು ನೀಚವಾದ ಇದರಲ್ಲಿ ಕರಿಬೇಕಾದ ಅಗತ್ಯ ಇಲ್ಲ. ಚೋಟು ಅಂದರೆ ಯಾವುದೋ ಅಲ್ಲಿ ಏನೋ ಇದನ್ನು ಒರೆಸೋನು ಅಂಥವನು, ಅಥವಾ ಒಂದು ಟೀ ತಗೊಂಡು ಕೊಡೋ ಅಂತ ಇವ್ರಿಗೆ ಕರೀತಾರೆ. ಚೋಟು. ಅವ್ರು ಅದನ್ನ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ ಉಳಿದವರಿಗೆಲ್ಲ. ಎಲ್ಲರೂ ಆಮೇಲೆ ಹಾಗೆ ನೋಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅದು ತುಂಬಾ ಬೇಜಾರಾಗೋದು. ಅದಾದ್ಮೇಲೆ ಸ್ವಲ್ಪ ಎಲ್ಲರೂ ಕೂಡ ಅಲರ್ಟ್ ಆದ್ರು. ಬಟ್ ನನಗೆ ಅದು ಆಯಿತು. ಅದಾದಮೇಲೆ ನಾನು ತಮಿಳ್ ಸೀರಿಯಲ್ಗೆ ಹೋದೆ. ತಮಿಳ್ ಸೀರಿಯಲಲ್ಲಿ ಅಲ್ಲಿ ಅಷ್ಟೊಂದು ಆ್ಯಕ್ಟಿಂಗ್ ಇದು ಮಾಡಿರಲಿಲ್ಲ ನಾನು. ಒಂದಿಷ್ಟು ಸಂಚಿಕೆಗಳು ಮಾತ್ರ ಆಯಿತು. ಮತ್ತು ತಮಿಳ್ ಸೀರಿಯಲ್ಗೆ ಹೋಗಿ ಅಲ್ಲಿ ಒಂದು 3 ವರ್ಷಗಳ ಕಾಲ ಲೀಡಾಗಿ ಆ್ಯಕ್ಟ್ ಮಾಡಿದೆ. ಅಲ್ಲೂ ಅಷ್ಟೇ ನಮ್ಮ ಡೈರೆಕ್ಟರು ಯಾಕಾದರೂ ನೀನು ತಗೊಂಡಪ್ಪ ಅಂತ, ಕನ್ನಡಿಗರವರು. ಸೊ ತಗೊಂಡಪ್ಪ ಅಂತ ಅನ್ನಿಸ್ತಿದೆ ಅಂತ ಫಸ್ಟ್ ಕೆಲವು ದಿನಗಳಲ್ಲಿ ಹೇಳಿದ್ರು. ಆದರೆ 1 ವರ್ಷದ ನಂತರ ಒಂದು ಆಫೀಸ್ ಸೀನ್ ನಂಗೆ ಇವತ್ತು ಕಣ್ಣಿಗೆ ಕಟ್ಟದ ಹಾಗಿದೆ. ಒಂದು ಟೇಕ್ ಇತ್ತು, ಅಲ್ಲಿ ಏನೋ ಒಂದು ಇಮೋಷ್ನಲ್ ಇದಿತ್ತು ಅಥವಾ ಏನೋ ಒಂದು ಎಕ್ಸ್ಪ್ರೆಷನ್ ಇತ್ತು. ಇದಾಯಿತು. ಅಷ್ಟೊತ್ತಿಗೆ ಆ ಸೆಟ್ನಲ್ಲಿರೋ ಹುಡುಗರೆಲ್ಲ ಯಾರೋ ತಪ್ಪಿ ಹಿಂಗೆ ಮಾಡಿಬಿಟ್ರು. ಅಷ್ಟೊತ್ತಿಗೆ ಡೈರೆಕ್ಟರ್ ಹೊಡಿರಿ ಚಪ್ಪಾಳೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೇ ಡೈರೆಕ್ಟರ್ ಹತ್ರ ನಾನು ಅದನ್ನ ಇದು ಮಾಡೋದಕ್ಕೆ, ಯಾಕಂದ್ರೆ ಅವರು ಒಂದು ಮಾತು ಹೇಳಿದ್ರು, ನಿಂಗೇನು ಹಸುವಿಲ್ಲ, ನಿನ್ಗೆ ಬೇರೆ ಇದಿದೆ, ಸುಮ್ಮನೆ ನಿನ್ನನ್ನು ಕರ್ಸಿದ್ದೀನಲ್ಲ, ನನ್ನ ತಪ್ಪಿದು ಅಂತ ಹೇಳ್ಕೊಂಡು ಅವ್ರ ಮೇಲೆ ಅವ್ರು ಹಿಂಗೆ ತಮಾಷೆಗೆ, ಜೊತೆಗೆ ನನಗೊಂದು ಪಾಠ ಆಗಬೇಕು ಅನ್ನೋದು. ಆದರೆ ಅವರು ಅದನ್ನು ಅಷ್ಟೇ ಚೆನ್ನಾಗಿ ಹೇಳಿದ್ರು. ಆದರೆ ನನಗೆ ಕನ್ನಡದಲ್ಲಿ ಆದ ಅನುಭವ ಇದು. ಬಟ್ ಅವ್ರಿಗೆ ನಾನು ಉತ್ತರ ಕೊಟ್ಟೆ. ಮೇ ಬಿ ನನ್ಗೆ ಆ ಉತ್ತರ ಕೊಡೋ ಛಾತಿ ಇತ್ತು, ಬಟ್ ಎಲ್ಲ ಆಕ್ಟರ್ಗಳಿಗೆ ಅದು ಇರತ್ತೆ ಅಂತ ಹೇಳಕ್ಕೂ ಆಗಲ್ಲ. ಬಟ್ ನೀವು ಇದನ್ನ ಹೇಳಿದಾಗ ನಂಗೆ ಐ ಕುಡ್ ರೆಸೊನೇಟ್ ವಿತ್ ಇಟ್. ಬಟ್ ನಾನು ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡೆ. ಆ ಟಾಕ್ಸಿಕ್ ಎನ್ವೈರನ್ಮೆಂಟ್ ತುಂಬಾ ಕಷ್ಟ ಆಗುತ್ತೆ. ಒಂದೊಂದ್ಸಲಿ ನೀವು ಹೇಗೆ ಡೀಲ್ ಮಾಡ್ತೀರಾ? ಆ ಥರ ನಾನು ಅಳ್ತೀನಿ. ನಾನು ತುಂಬಾ ಎಮೋಷನಲ್ ಇದ್ದೆ ಅವಾಗಿಲ್ಲ. ಇವಾಗಿಲ್ಲ, ಅಟ್ಲೀಸ್ಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀನಿ. ಕಾರಣ ಅದೆಲ್ಲ ನೋಡ್ಬಿಟ್ಟೆ ತುಂಬ ಆಡಿಷನ್ಸ್ಗೆ ಹೋದಾಗ ಒಂದ್ಸಲಿ. ಅಥವಾ ನೀವು ಸ್ವಲ್ಪ ಒಂದು ಎಕ್ಸ್ಪೀರಿಯನ್ಸ್, ಇನ್ನೊಂದು ಸ್ವಲ್ಪ ಓಕೆ ಎಸ್ಟಾಬ್ಲಿಷ್ ಆಗಿದ್ದೀನಿ ಅನ್ನೋ ಫೀಲ್ ಇದೆಯಾ ನಿಮ್ಮಲ್ಲಿ? ಇವಾಗಿರ್ಲಿಲ್ಲ, ಮುಂಚೆ ಹೇಗಿತ್ತು ಗೊತ್ತಾ, ತುಂಬ ಇಮೋಷ್ನಲ್ ಆಗಿದೆ. ಯಾಕಂದರೆ ನಾನು ಮೈಸೂರು ಟು ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದ್ದೆ. ಅವ್ರಿಗೆ ಗೊತ್ತು ಮೈಸೂರಿಂದ ಬಂದಿದ್ದಾಳೆ ಅಂದ್ಕೊಂಡು. ಬೇರೆ ಯಾರೋ ಸ್ವಲ್ಪ ರೆಕಗ್ನೈಸ್ ಇರೋ ಆರ್ಟಿಸ್ಟ್. ಇವಾಗಲೂ ಅಷ್ಟು ನಿಮ್ಗೆ ಮೈಸೂರು ಪಕ್ಕದ ಮನೆ ಅಲ್ಲ, ನಮಗೋಸ್ಕರ ಇಲ್ಲಿ ತನಕ ಬಂದ್ರಿ. ಒನ್ ಆಫ್ ಆಸ್ ಜನ ಅಲ್ಲಿಂದ ಇಲ್ಲಿ. ಸೊ ಸ್ವೀಟ್ ಆಫ್ ಯು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಥರ ಇದ್ದಿದ್ರಿಂದ ಆಡಿಷನ್ಸಿಗೆ ಬರ್ತಿದ್ದೆ, ಆಡಿಷನ್ಸೇ ತಗೋತಿರ್ಲಿಲ್ಲ.
ಕಳಿಸ್ಬಿಡ್ತಾರೆ ನೆಕ್ಸ್ಟ್ ಡೇ ಬನ್ನಿ ಅನ್ಕೊಂಡು. ಸುಮ್ಮನೆ ಬಂದು ಹೋಗ್ತಿದ್ರಿ? ಸುಮ್ಮನೆ ಬಂದು 10 o'clock 11 o'clock ತನಕ ಇರ್ತಿದ್ದೆ ನಾನು ಆಡಿಷನ್ ರಾತ್ರಿ. ಆಮೇಲೆ ಇಲ್ಲಿಂದ ನಾನು ವಾಪಸ್ ಹೋಗ್ತಿದ್ದೆ. ಒಂದೊಂದ್ಸಲಿ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರಲಿಲ್ಲ ನಾನು ಆಡಿಷನ್ಸಿಗೆ ಬರ್ತಿದ್ದೆ, ಯಾಕಂದ್ರೆ ಬೇಡ ಏನಕ್ಕೆ ಬೇಕು, ನನ್ನ ಕಾಲೇಜ್ನ ಬಂಕ್ ಹಾಕಿ ನಾನು ಆಡಿಷನ್ಸ್ ಕೊಡೋಕೆ ಹೋಗ್ತಾ ಇದ್ದೆ. ಯಾರೋ ಇನ್ನೊಬ್ರು ಸ್ವಲ್ಪ ರೆಕಗ್ನೈಸ್ಡ್ ಆರ್ಟಿಸ್ಟ್ ಬಂತು ಅಂದರೆ ವೇ ಆಫ್ ಟಾಕಿಂಗ್ ಆಗಿರಲಿ, ಇಲ್ಲ ಓಕೆ ಯಾರೋ ಗೊತ್ತಿಲ್ಲ ಅವಳಿನ್ನ ಯಾರೋ ಅನ್ಕೊಂಡು ಓಕೆ ಇರಿ ಕೂರ್ಸಿರಿ ಅವ್ರನ್ನ ಅನ್ಕೊಂಡು. ಬಟ್ ಒಂದೊಂದು ಕಡೆ ಮೈಸೂರಿಂದ ಬಂದಿದ್ದೀನಿ ಅನ್ನೋ ರೀಸನ್ಗೆ ಫಸ್ಟ್ ಟೈಮ್ ಆಡಿಷನ್ ಮಾಡಿ ಕಳಿಸ್ತಾ ಇದ್ರು ನನ್ನನ್ನು. ಆ ಥರದ ಎಲ್ಲರೂ ಇದ್ದಾರೆ, ಎಲ್ಲ ರೀತಿಯವರು ಇದ್ದಾರೆ. ಆ ಥರನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು. ಊಟ ಆಯ್ತಾ ಅಂತಲೂ ಕೇಳ್ತಿರ್ಲಿಲ್ಲ, ತಿಂಡಿ ಆಯ್ತಾ ಅಂತಲೂ ಕೇಳ್ತಿರ್ಲಿಲ್ಲ ನನಗೆ. ಒಬ್ಬೊಬ್ಬರು ಫಸ್ಟಿಗೆ ಯಾವ ಅಪ್ಪಪ್ಪ ಹುಡುಗಿ ಅಲ್ಲಿಂದ ಬಂದಿದ್ದಾಳೆ, ತಿಂಡಿ ಮಾಡಿಸಿ ಫಸ್ಟ್ ಅವಳಿಗೆ ಏನು ಬೇಕು ನೋಡ್ಕೊಳ್ಳಿ ಅಂತಲೂ ಹೇಳಿದ್ದಾರೆ. ಒಂದು ಕಡೆ ಈ ಎಕ್ಸ್ಪೀರಿಯನ್ಸ್ ಅಂತೂ ನನ್ನ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಒಂದು ಆಡಿಷನ್ಗೆ ಹೋಗಿದ್ದೆ ನಾನು. ಅದಕ್ಕಿಂತ ಮುಂಚೆ ಆಡಿಷನ್ಸ್ಗೆಲ್ಲ ಹೋಗ್ತಿದ್ದಾಗ ಈ ಚೈನ್ ಈ ರಿಂಗ್ಸ್ ಎಲ್ಲ ಹಾಕೊಂಡು ಹೋಗ್ತೀವಿ ಗೊತ್ತಾ, ಹಾಕೊಂಡು ಹೋಗಿರ್ಲಿಲ್ಲ ನಾನು ಅವತ್ತು. ಅವಳು ಅದು ಎಲ್ಲಿಂದ ಬಂದಿದ್ದಾರಪ್ಪ, ಎಲ್ಲೆಲ್ಲೆಲ್ಲೋ ಬಂದುಬಿಡ್ತಾರೆ, ಒಂದು ಕತ್ತಲ್ಲಿ ಚೈನ್ ಇಲ್ಲ, ಒಂದು ರಿಂಗ್ ಇಲ್ಲ, ಇಂಥವನ್ನೆಲ್ಲ ಏನಕ್ಕೆ ಕರ್ಕೊಂಡು ಬರ್ತೀರಾ, ಯಾಕೆ ಕ್ಯಾಮ್ರಾ ಮುಂದೆ ನಿಲ್ಲಿಸ್ತೀರಾ ಅಂತೆಲ್ಲ. ನಾನು ನಮ್ಮಮ್ಮ ಅಲ್ಲೇ ಇದ್ದೀವಿ, ನಮ್ಮಮ್ಮ ಅಲ್ಲಿದ್ದಾರೆ, ಕ್ಯಾಮ್ರಾ ಏನೇ ನಾನು ಕ್ಯಾಮ್ರಾ ಮುಂದೆ ನಿಂತಿದ್ದೀನಿ. ಗಾಡ್ ಅವತ್ತು ನಾನು ಅಂದ್ಕೊಂಡಿದ್ದು. ಅದಾದಮೇಲೆ ಒಂದು 2-3 months ನಾನು ಆಡಿಷನ್ಸ್ಗೆ ಹೋಗಲಿಲ್ಲ. ಹತ್ಕೊಂಡು ವಾಪಸ್ ಬಂದು ನಾನು ಆಡಿಷನು ಕೊಡಲಿಲ್ಲ ಅವತ್ತಲ್ಲಿ. ಸಾಕು ಲೈಕ್ ಇಷ್ಟೊಂದೆಲ್ಲ ಅವಮಾನಗಳು ಲೈಫಲ್ಲಿ ಆಗಲ್ಲ, ಅದು ತಗೊಳಕ್ಕಾಗಲ್ಲ ಅಂತ ಬಿಟ್ಬಿಟ್ಟೆ ನಾನು ಆಡಿಷನ್ಸ್ನೆಲ್ಲ. ಅಂದ್ರೆ ಅಷ್ಟು ಕಟುವಾಗಿ ಗಾಡ್ ಆನ್ ಫೇಸ್ ಇಡೀ ಶೂಟಿಂಗ್ ಸೆಟ್ ಅವರೆಲ್ಲ ಅಲ್ಲೇ. ಇಂಥವ್ರನ್ನೆಲ್ಲ ಯಾಕೆ ಕರ್ಕೊಂಡು ಬರ್ತೀವಿ, ಇಂಥವ್ರನ್ನೆಲ್ಲ ಏನಕ್ಕೆ ಕರ್ಕೊಂಡು ಬಂದು ಕ್ಯಾಮ್ರಾ ಮುಂದೆ ನಿಲ್ಲಿಸ್ತೀರಾ? ಆ ಕ್ಯಾರೆಕ್ಟರಿಗೆ ಏನು ಬೇಕು ನನ್ನ ಹತ್ರ ಜ್ಯುವೆಲ್ಲರಿ ವೇರ್ ಮಾಡಿದೆ, ಬಟ್ ಗೋಲ್ಡ್ ಇಲ್ಲ ಅನ್ನೋ ಒಂದು ರೀಸನ್ಗೆ. ನಾವು ನಾರ್ಮಲಿ ಅದಕ್ಕೇನು ಬೇಕು, ಆ ಕಾಸ್ಟ್ಯೂಮಿಗೆ ಏನು ಬೇಕು ನಾನು ವೇರ್ ಮಾಡಿದ್ದೀನಿ. ಅದಕ್ಕೆ ಗೋಲ್ಡ್ ಸುಮ್ಮನೆ ಹೋಗಿದ್ದು ಅಲ್ಲ, ಸುಮ್ಮನೆ ಇಲ್ಲ. ಇದು ಯಾಕೆ ಈ ಥರದ್ದು ನಡೆಯುತ್ತೆ ಅನ್ಸುತ್ತೆ ನಿಮಗೆ? ಐ ಹ್ಯಾವ್ ನೋ ಐಡಿಯಾ. ಈ ಥರದ್ದು ನಿತ್ಯ ಅನುಭವಗಳಾಗ್ತಾ ಇರುತ್ತಾ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಕೂಡ? ಅಂದರೆ ಹೊಸಬರಿಗೆ ಜಾಸ್ತಿನಾ? ಹೊಸೊಬ್ಬರಿಗೆ ಜಾಸ್ತಿ ಅಂತ ಅನ್ಕೋತೀನಿ. ಅಟ್ಲಿ ಲೈಕ್ ವಿತೌಟ್ ಅ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬರ್ತೀವಿ ಅಂತ ಅಂದರೆ ಅದು ಸ್ವಲ್ಪ ಕಷ್ಟ. ಈಗ ಅದು ಒಂದು ಹುಡುಗಿ ಬಂದಿದ್ದಾಳೆ ಆಡಿಷನ್ಸ್ಗೆ, ಒಂದಷ್ಟು ಜನ ಟ್ರೀಟ್ ಮಾಡ್ತಾರೆ. ನಾನು ಅದನ್ನು ಫೇಸ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ಅದನ್ನು ಬರೋದು ಎಷ್ಟು ಕಷ್ಟ ಆಯ್ತು ನಿಮಗೆ ಆ ಪರಿಸ್ಥಿತಿಗಳನ್ನೆಲ್ಲ? ಆ 2-3 ತಿಂಗಳು ಆಡಿಷನ್ಗೆ ಹೋಗ್ತಾ ಇರಲಿಲ್ಲ ಅಂತಂದ್ರಿ. ವಾಟ್ ಮೇಡ್ ಯು ಮೋಟಿವೇಟ್? ನಾನು ಸಾಕು ಅಂತ ಬಿಡೋಣ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ. ಆವಾಗ ಒಂದು ಕಾಲ್ ಬರುತ್ತೆ ಹೀಗೇನೆ, ಆವಾಗಲೂ ಬೇಡ 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 ಅಂದ್ಕೊಂಡು ಯಾಕೋ ಮತ್ತೆ ಆಡಿಷನ್ಗೆ ಹೋಗಿ ಕ್ಯಾಮ್ರಾ ಫೇಸ್ ಮಾಡೋ ಧೈರ್ಯನೇ ಬರಲಿಲ್ಲ ಲೈಫಲ್ಲಿ. ಈ ಮ್ಯಾನಿಫೆಸ್ಟೇಷನ್ ಅದಿದೇನು ಏನು ವರ್ಕೌಟ್ ಆಗಿಲ್ಲ? ವರ್ಕೌಟ್ ಅಲ್ಲ, ಅದು ಒಂಥರ ತುಂಬ ಹರ್ಟ್ ಆಗಿಬಿಟ್ಟಿತ್ತು ಲೈಫಲ್ಲಿ. ಇದು ಸಾಕು, ಹೋಗೋದು ಬರೋದು ಇಷ್ಟೊಂದು ಡಿಫಿಕಲ್ಟ್ ಇರತ್ತಾ, ಈ ಥರ ಎಲ್ಲ ಇರತ್ತಂತ ಐಡಿಯಾನೇ ಇರಲಿಲ್ಲ. ಇಟ್ಸ್ ಲೈಕ್ ವೆರಿ ಈಸಿ, ನಾನು ಚೆನ್ನಾಗಿದ್ದೀನಿ ಈ ಥರ ಎಲ್ಲ ಆಯಿತು. ಬಟ್ ಇಷ್ಟೊಂದೆಲ್ಲ ಐಡಿಯಾ ಇರಲಿಲ್ಲ ಆವಾಗ. ಬಟ್ ಆ ಹರ್ಟ್ ಆಗ್ತಿತ್ತಲ್ವ ದಿನ ಓಕೆ ಐಮ್ ಲೈಕ್ ಡನ್, ಸಾಕು. ಮನೇಲಿ ಹೇಳ್ದಂಗೆ ಎಜುಕೇಷನ್ ಮಾಡ್ಕೊಳ್ಳೋದು, ಚೆನ್ನಾಗಿ ಎಲ್ಲರೂ ಹೋಗಿ ಸೆಟಲ್ ಆಗೋಣ, ಆಮೇಲೆ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗಿ ಆರಾಮಾಗಿರೋಣ ಅನ್ನೋದು ಇಷ್ಟೇ. ಅವಾಗ ಅಚಾನಕ್ಕಾಗಿ ಒಂದು ಕಾಲ್ ಬರುತ್ತೆ, September 21st ಸಮಥಿಂಗ್, ಬಿಫೋರ್ ಕೋವಿಡ್ ಒಂದು ಕಾಲ್ ಬರುತ್ತೆ. ಅದೇ ಆವಾಗ ನಾನು ಉದಯ ಟಿ ವಿಲಿ ಒಂದು ಸೀರಿಯಲ್ ಮಾಡ್ತೀನಿ. ಸೊ ಅದು ಆಫ್ಟರ್ ಕೋವಿಡ್ ಸ್ಟಾಪ್ ಆಗುತ್ತೆ. ಸೊ ಅದಾದಮೇಲೆ ದೆನ್ ಓಕೆ ನಾನು ಗಿವ್ ಅಪ್ ಮಾಡೋದು ಬೇಡ ಅಂತ ನನ್ನ ಜರ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಆಡಿಷನ್ಸ್ ಅದು ಇದು ಅಂದ್ಕೊಂಡು ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದೆನ್ ಮನದ ಕಡೆಯಲ್ಲೂ ಹ್ಯಾಪನ್ಸ್. ಬಟ್ ಅಲ್ಲಿಗೆ ಬರೋಣ. ಅದಕ್ಕಿಂತ ಮೊದಲೇ ನೀವೇನೋ ಒಂದು ಡೈಲಾಗ್ ಹೇಳಿದ್ರಿ, ನಾನು ಚೆನ್ನಾಗಿದ್ದೀನಿ, ಹಾಗಿದ್ರೆ ನನಗೆ ಅವಕಾಶಗಳು ಸಿಗತ್ತೆ ಅಂತ. ಅದು ಸತ್ಯನಾ? ಚೆನ್ನಾಗಿದ್ರೆ ಸಾಕ? ಇಲ್ಲ ಅದು ಹಾಗಿತ್ತು ಅವಾಗ ಅಂದ್ಕೊಂಡಿದ್ದು ನಾನು. ಮುಂಚೆ ಏನು ಇದ್ರ ಬಗ್ಗೆ ಎಲ್ಲ ಏನು ನಾಲೆಜ್ ಇರಲಿಲ್ವಲ್ಲ. ಓಕೆ ಚೆನ್ನಾಗಿದ್ರೆ ನಮಗೊಂದು ರೋಲ್ ಸಿಗತ್ತೆ, ಕ್ಯಾಮ್ರಾ ಮುಂದೆ ಬರ್ಬೋದು, ಆ್ಯಕ್ಟಿಂಗ್ ಮಾಡ್ಬೋದು, ನಾನು ಹೀರೋಯಿನ್ ಆಗ್ಬೋದು, ಈ ಥರ ತುಂಬ ಜನ ಅನ್ಕೋತಾರೆ. ಈ ಥರದ್ದೆಲ್ಲ ಅನ್ಕೊಂಡಿರ್ತಾರೆ. ಈಗ ನಮ್ಮಿದ್ರಲ್ಲೂ ಬರುತ್ತೆ ಇದು. ನನಗೂ ಕೆಲವು ಮೆಸೇಜ್ಗಳು ಬರ್ತವೆ ಅಥವಾ ಸಿಕ್ಕಿದಾಗ ಹೇಳ್ತಾರೆ ನಂದು ವಾಯ್ಸ್ ಚೆನ್ನಾಗಿದೆ, ನಾನು ವಾಯ್ಸ್ ಓವರ್ ಆರ್ಟಿಸ್ಟ್ ಆಗ್ತೀನಿ ಅನ್ನೋವಂಥದ್ದು. ಅಥವಾ ಒಳ್ಳೆ ಚೆನ್ನಾಗಿ ಕಾಣಿಸೋರು ನಾನು ನಟನೆ ಮಾಡ್ತೀನಿ ಅಥವಾ ಆ್ಯಂಕರಿಂಗ್ ಮಾಡ್ತೀನಿ, ತುಂಬ ಚೆನ್ನಾಗಿ ಮಾತಾಡ್ತೀನಿ ನಾನು ಅಂತ ಹೇಳ್ಕೊಂಡು ಅಂಥವ್ರಿಗೆ ನಿಮ್ದೇನು ಅಂದರೆ ರಿಯಾಕ್ಷನ್? ಇಲ್ಲ ಅಷ್ಟೇ ಸಾಕಾಗಲ್ಲ, ತುಂಬ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ಅದಕ್ಕೆ. ಇಲ್ಲಿ ಬಂದು ಇಲ್ಲಿ ನಾನೇನೋ ತಿಳ್ಕೊಂಡಿದ್ದೀನಿ ಅಂದರೆ ಇನ್ನೊಬ್ರು ಇನ್ನೊಂದೇನೋ ತಿಳ್ಕೊಂಡಿರ್ತಾರೆ. ಎಲ್ಲದಕ್ಕೂ ಕಾಂಪಿಟೇಷನ್ಗೆ, ಆ ಕಾಂಪಿಟೇಷನ್ಗೆ ತುಂಬ ರೆಡಿಯಾಗಿರಬೇಕು. ಬ್ಯೂಟಿ ಒಂದೇ ಇಂಪಾರ್ಟೆಂಟ್ ಆಗಲ್ಲ, ಇಲ್ಲಿ ನಾಲೆಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾಲೆಜ್ ಎಲ್ಲ ಥರ. ಈಗ ನಾವೆಲ್ಲ ಒಂದು ಕಡೆ ಕುತ್ಕೊಂಡು ಮಾತಾಡ್ತಿರ್ತೀವಿ ಆಯಿತಾ, ನಮಗೇನೋ ಕ್ವೆಶನ್ ಕೇಳ್ತಾರೆ, ನಮಗೆ ಗೊತ್ತಾಗಲ್ಲ. ಹಿಂಗೆ ಕುತ್ಕೊಂಡು ಆಪೋಸಿಟ್ ಪರ್ಸನ್ ಆನ್ಸರ್ ಹೇಳಿದ್ರೆ ಸಿ ಈಸ್ ವೆರಿ ಸ್ಮಾರ್ಟ್,
ಅದು ಆ್ಯಕ್ಟಿಂಗಲ್ಲಿ ಏನಕ್ಕೆ ಯೂಸ್ ಆಗುತ್ತೆ? ಅದು ಆ್ಯಕ್ಟಿಂಗಲ್ಲಿ ಯೂಸ್ ಆಗುತ್ತೆ ಅಂತಲ್ಲ, ಬಟ್ ಆ ಒಂದು ರೆಸ್ಪೆಕ್ಟ್ ಇದೆಲ್ಲ ಜಾಸ್ತಿ ಆಗುತ್ತೆ ಅನ್ಸ್ಬಿಡುತ್ತೆ. ಓಕೆ, ಅವ್ನಿಗೇನೋ ತಿಳ್ಕೊಂಡಿದ್ದು, ಅವ್ನು ನೋಡಿ ಎಲ್ಲ ನಾಲೆಜ್ ಇದೆ ಅವನಿಗೆ, ಅದು ನಿಮ್ಗೆ ಅನುಭವಕ್ಕೆ ಬಂದಿದೆ? ಅದೆಲ್ಲ ಅನುಭವ ಆಗೋಗ್ಬಿಟ್ಟಿದೆ ನನಗೆ. ಸುಮ್ಮನೆ ಹೋಗಿ ಪೆಕ್ರ ತರ ಕೂತ್ಕೊಂಡ್ರೆ ಮಾತಾಡಿದ್ರೆ ಆಗಲ್ಲ. ಬರೀ ನಾನು ಕ್ಯಾಮ್ರಾ ಮುಂದೆ ನಿಂತ್ಕೋತೀನಿ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ಅವ್ನು ಕೊಟ್ಟಿದ್ದ ಡೈಲಾಗ್ ಹೇಳ್ಬಿಟ್ಟು ಬರ್ತೀನಿ ಅಂದರೆ ನೋ. ನಿಂಗೆಲ್ಲ ನಾಲೆಜ್ ಇರಬೇಕು. ಅವ್ರು ಡ್ಯಾನ್ಸ್ ಮಾಡಿದ್ರೆ ನಿಂಗೆ ಡ್ಯಾನ್ಸ್ ಮಾಡೋದು ಇರಬೇಕು, ಅದೇನೋ ಹೇಳಿದ್ರೆ ಅದು ಮಾಡೋ ಥರ ಅದೆಲ್ಲ ಇರಬೇಕು, ಆ ಕೆಪಾಸಿಟಿ ಅನ್ನೋದು ಇರಬೇಕು. ಇಲ್ಲಿ ಒಂದು ಫುಲ್ ಪ್ಯಾಕೇಜ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಕೆಲವರು ಮಾತ್ರ ಸರ್ವೈವ್ ಆಗ್ತಾರೆ, ಕೆಲವರು ಮಾತ್ರ ಸ್ಟಾರ್ಗಳಾಗ್ತಾರೆ, ಕೆಲವರು ಮಾತ್ರ ಉಳ್ಕೊಳ್ತಾರೆ, ಅಂದರೆ ಬೆಳೀತಾರೆ. ಸೊ ಅದು ನಿಮಗೆ ಏನು ಪಾಠ ಕಲಿಸ್ತದೆ? ನೀವು ಆಮೇಲೆ ನೀವು ಆ್ಯಕ್ಟಿಂಗ್ ಬಗ್ಗೆ ಗಮನ ಕೊಡುವಾಗ, ಅಂದರೆ ಸಿನಿಮಾದ ಬಗ್ಗೆ ಗಮನ ಕೊಡುವಾಗ ಏನೆಲ್ಲ ತಯಾರಿಗಳು ಮಾಡ್ತಾ ಇದ್ರಿ ಅಂತ ಹೇಳಿ? ಅದಾದ್ಮೇಲೆ ನನಗೆ ಅನ್ಸಿದ್ದು ಒಂದೇ, ಓಕೆ ನಾನೆಲ್ಲೋ ಲ್ಯಾಕ್ ಆಗ್ತಾ ಇದ್ದೀನಿ, ಇವಾಗ ಆಡಿಷನ್ಸ್ಗೆ ಹೋಗ್ತಿದ್ದೀನಿ, ಇಲ್ಲ ಒಂದು ನಾನೇನು ಅನ್ಕೊಂಡೆ, ಓಕೆ ನನ್ನ ಟೈಮ್ ಸರಿ ಇಲ್ಲ, ಸಮಥಿಂಗ್ ಇಸ್ ನಾಟ್ ವರ್ಕಿಂಗ್ ಔಟ್. ಅದು ನ್ಯಾಚುರಲ್ ಅಲ್ಲ? ನ್ಯಾಚುರಲ್ ಅದು. ಆಮೇಲೆ ಈ ಮನೆಯಲ್ಲೆಲ್ಲ ಜಾತಕದಲ್ಲೆಲ್ಲ ಕೇಳ್ತಾರೆ ಗೊತ್ತಾ, 1-2-3 ಕಡೆ ಕೇಳಿದ್ದೀನಿ. ಎಲ್ಲರೂ ಇಂಡಸ್ಟ್ರಿ ಆಗಲ್ಲ ಅನ್ನೋ ಒಬ್ಬರೇ ನನಗೆ ಹೇಳಿದ್ದು, ಅದರೊಳಗೆ ಇಂಡಸ್ಟ್ರಿ ಬಿಟ್ಟು ಇನ್ಯಾವುದೂ ಆಗಲ್ಲ ಅಂತ. ಅದು ಒಂದೇ ವರ್ಕ್ ಆಗಿದ್ದು ನನ್ನ ಜೀವನದಲ್ಲಿ. ನನಗೆ ಗೊತ್ತಿತ್ತು, ಬೇರೆದು ನನಗೆ ಯಾವ್ದ್ರ ಮೇಲೂ ಇಂಟ್ರೆಸ್ಟೇ ಇಲ್ಲ ಲೈಫಲ್ಲಿ. ಇಂಡಸ್ಟ್ರಿ ಲೈಕ್ ಇದು ಒಂದೇ ಇರೋದು, ಆ್ಯಕ್ಟಿಂಗ್ ಅನ್ನೋದೇ ಒಂದೇ ಇದ್ದಿದ್ದು ಪ್ಯಾಷನ್ ನನ್ನ ಲೈಫಲ್ಲಿ. ಏನೇ ಮಾಡಿದ್ರು ಇದು ಇಲ್ಲ ಅಂದರೆ ಸುಮ್ಮನೆ ಅನ್ಕೊಳ್ತಾ ಇದ್ದೆ, ಓಕೆ ಯಾವುದೋ ವರ್ಕ್ ಆಗಲ್ವಾ, ಮನೇಲಿ ಯಾವುದೋ ತೋರಿಸಿದ ಹುಡುಗನ ನೋಡ್ಬಿಟ್ಟು ಮದುವೆಯಾಗಿ ಸುಮ್ಮನೆ ಇದ್ಬಿಡೋಣ ಅಂತ ಸುಮ್ಮನೆ ಥಾಟ್ ಅದು ಅಷ್ಟೇ. ಈ ಚಿಕ್ಕ ಮಕ್ಕಳು ಏನೋ ಯೋಚನೆ ಮಾಡ್ತಾರೆ, ಥರ ತಲಾಟೆಗಳ ಥರ ನಾವು ಯೋಚನೆ ಮಾಡ್ತೀವಲ್ಲ, ಆ ಥರ ಇತ್ತು ಅದು. ಬಟ್ ದಟ್ಸ್ ನಾಟ್ ದೆನ್ ಯು ಗಾಟ್ ರೆಡಿ, ಅಂದರೆ ಬೇರೆ ಬೇರೆ ರೆಡಿ, ಎಲ್ಲ ಥರ ರೆಡಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಕ್ಟಿಂಗ್. ಬಟ್ ನಾನು ಥಿಯೇಟರ್ ಈ ಥರ ಎಲ್ಲ ಏನೂ ಮಾಡಲಿಲ್ಲ. ನಾನೇನು ಮಾಡಿದೆ, ಸಿನಿಮಾಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಇಂಟರ್ವ್ಯೂಗಳನ್ನ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ ಥರ ಏನೇನು ನಾಲೆಜ್ ಬೇಕಾಗುತ್ತೆ ಎಲ್ಲ ಗ್ರ್ಯಾಬ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ ನಂದ್ರಲ್ಲಿ ಏನೋ ಮಿಸ್ಟೇಕ್ ಇದೆ, ನಾನೇ ಅದನ್ನ ಸರಿ ಮಾಡ್ಕೊಳ್ಬೇಕು. ಕನ್ನಡಿ ಮುಂದೆ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹೀರೋಯಿನ್ಸ್ ಡೈಲಾಗ್ ತೊಗೊತಿದ್ದೆ, ಮಾಡ್ತಾಯಿದ್ದೆ. ಸುಮ್ಮನೆ ಆಮೇಲೆ ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಾನು ನ್ಯೂಸ್ ಪೇಪರ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದೆ, ಕನ್ನಡ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ. ಹೀಗೆ ಸೊ ಭಾಷೆಯ ಕಂಟ್ರೋಲ್ ತುಂಬ ಮುಖ್ಯ. ಎಲ್ಲ ಮುಖ್ಯ. ನೀವು ಏನೋ ಇಂಜಿನಿಯರ್ ಆಗ್ತೀವೋ, ಡಾಕ್ಟರ್, ನಿಂಗೆ ಆ ನಾಲೆಜ್ ಇದ್ದರೆ ಮಾತ್ರ ಸಾಕು. ಬಟ್ ಇಲ್ಲಿ ಹಂಗಲ್ಲ, ನಿಂಗೆ ಎಲ್ಲ ಥರ ನಾಲೆಜ್ ಇರಬೇಕು. ನೀವು ಹೇಳಿ ನನಗೆ ಕಂಪ್ಲೀಟ್ ಪ್ಯಾಕೇಜ್ ಬೇಕು ಲೈಫಲ್ಲಿ. ಮತ್ತು ತುಂಬ ಕಾಂಪಿಟೇಷನ್ ಬಂದ್ಬಿಟ್ಟಿದೆ ಇವಾಗ. ತುಂಬ ಕಾಂಪಿಟೇಷನ್ ಇದೆ ಇಂಡಸ್ಟ್ರಿ ಅಂತ ಬಂದರೆ. ಯಾವ ಥರ, ಹೇಗೆ? ಇವಾಗ ನಾನು ಎಂಟ್ರಿ ಕೊಟ್ಟಿರ್ತೀನಿ, ನಂತರ 1000 ಜನ ಇರ್ತಾರೆ, ನನಗಿಂತ ಟ್ಯಾಲೆಂಟೆಡ್ ಇರ್ತಾರೆ. ನಾನೇನೋ 1% ಕಲ್ತ್ಕೊಂಡಿರೋ ಅವ್ರು 90% ಕಲ್ತ್ಕೊಂಡು ಬಂದ್ಬಿಟ್ಟಿರ್ತಾರೆ. ಅವ್ರಿಗೆಲ್ಲ ಇಲ್ಲ, ನಾನು ಅವ್ರಿಗಿಂತ ನಾನು ಬೆಟರ್ ಇದ್ದೀನಿ ಅಂತ ನಾನು ಪ್ರೂವ್ ಮಾಡ್ಕೊಳ್ಬೇಕಿಲ್ಲ. ಎವ್ರಿ ಡೇ ವಿ ಹ್ಯಾವ್ ಟು ಪ್ರೂವ್ ಯರ್. ಬಟ್ ಟ್ಯಾಲೆಂಟ್ ಒಂದೇ ಸಾಕಾಗುತ್ತಾ? ಲಕ್ 99% ನಿನಗೆ ಹಾರ್ಡ್ ವರ್ಕ್ ಬೇಕು, ಟ್ಯಾಲೆಂಟ್ 1% ನಿಂಗೆ ಲಕ್ ಬೇಕು. ಆ ಲಕ್ ಇಲ್ಲ ಅಂದರೆ ನೀನು ಏನು ಕಷ್ಟಪಟ್ಟರು ಇಟ್ಸ್ ಲೈಕ್ ವೇಸ್ಟ್. ಅಂದರೆ ಅಡಿಗೆ ಸುಮ್ಮನೆ ಏನೋ ಮಾಡ್ಕೊಂಡು ಅಡಿಗೆಯಲ್ಲಿ ಉಪ್ಪು ಹಾಕದೇ ಇದ್ರೆ ರುಚಿ ಆಗಲಿಲ್ಲ, ನನಗೆ ಸಕ್ಕರೆ ಹಾಕದಿರೋ ಟೀ ಸಿಕ್ಕದಂಗೆ, ಹಂಗೆ. ಹಾಂ, ಅಥವಾ ಕೊನೆಯಲ್ಲಿ ಹಾಕೋ ಅವಾಗಲೇ ಅವಾಗ ಸಕ್ಕರೆ ಹಾಕಿದ್ರೆ ಟೇಸ್ಟ್ಫುಲ್ ಅದು. ಇಲ್ಲ ಅಂದ್ರೆ ಅಯ್ಯೋ ಏನೋ ಕುಡಿತಿದ್ದೀನಿ ಅಂತ ಸುಮ್ಮನೆ ಮಾಡ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ನಮಗೆ ಆ ಸಕ್ಸಸ್ ಅನ್ನೋದು ಸಿಗಲ್ಲ. ಆರ್ಟಿಸ್ಟ್ ಅಂತ ಬಂದಾಗ ಅದು ಯಾರಿಗೇ ಆಗಿರಲಿ, ನಾವು ಕ್ಯಾಮ್ರಾ ಮುಂದೆ ನಿಂತಿರ್ತೀವಿ, ಅಷ್ಟೆಲ್ಲ ಮಾಡ್ತಿರ್ತೀವಿ. ಯಾರೋ ಬಂದ್ಬಿಟ್ಟು ಮೇಡಮ್ ನೀವು ರಾಶಿಕಾ ಅಲ್ವಾ ಅಂತಾನೆ, ಗಾಡ್ ನಾನು ಇಷ್ಟು ದಿನ ಏನೋ ಮಾಡಿರೋದಕ್ಕೆ ಇವತ್ತು ಸಾರ್ಥಕ ಅಂತ ಫೀಲ್ ಆಗುತ್ತೆ. ಅವ್ರು ರೆಕಗ್ನೈಸೇ ಮಾಡಿಲ್ಲ ನಿನ್ನನ್ನು ಅಂದರೆ ನೀನು ಏನು ಮಾಡ್ತಿದ್ಯಾ, ಏನೂ ಮಾಡ್ತಿಲ್ಲ ನೀನು ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಒಬ್ಬ ಕಲಾವಿದರಿಗೆ ರೆಕಗ್ನಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಇಂಪಾರ್ಟೆಂಟ್, ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅದು. ಈಗ ನಮಗೆ ಅನಿಸ್ಬಿಡುತ್ತೆ ನಾನೇನೋ ಮಾಡ್ತಿಲ್ಲ, ಇನ್ನೂ ಇದಕ್ಕೇನೋ ಎಫರ್ಟ್ ಹಾಕಬೇಕು, ಇನ್ನೂ ಏನೋ ಮಾಡಬೇಕು ಅಂತ ಅನಿಸುತ್ತೆ. ಮನದ ಕರಡಲು ಏನು ಕಲಿಸ್ತು? ಆ್ಯಕ್ಚುಲಿ ಮನದ ಕಡಲು ತುಂಬ ಕಲಿಸ್ಕೊಟ್ಬಿಡ್ತು. ಹೇಳಿದ್ರಲ್ಲ 1ನೇ ಕ್ಲಾಸಿಂದ 10ನೇ ಕ್ಲಾಸಿಂದ ತನಕ ಒಂದು ಚಿಕ್ಕ ಮಗುಗೆ 10th ತನಕ ಹೋಗೋ ತನಕ ಏನೇನೆಲ್ಲ ಕಲಿಸ್ಕೊಟ್ಬಿಡುತ್ತೆಲ್ಲ ಕಲಿಸ್ಬಿಡ್ತು. ಸುಮ್ಮನೆ ಹಿಂಗೆ ಒಂದು ಆ್ಯಡ್ ಶೂಟ್ಗೆ ಅಂತ ಹೋದೆ, ಅಲ್ಲಿ ಸಂತೋಷ್ ರೈ ಪತಾಜೆ ಅವರು ನನ್ನ ಪ್ರೊಫೈಲ್ನ ರೆಕಮೆಂಡ್ ಮಾಡಿದರು. ಲೈಕ್ ಈ ಥರ ಒಂದು ಹುಡುಗಿ ಇದ್ದಾಳೆ, ನಾನು ಆ್ಯಡ್ ಶೂಟ್ ಮಾಡಿದೆ, ನೋಡಿ ಈ ಕ್ಯಾರೆಕ್ಟರಿಗೆ ಸೂಟ್ ಆಗ್ತಾಳೆ ಅಂದ್ಕೊಂಡು. ಸೊ ನಾನು ಆಡಿಷನ್ ಕೊಡೋಕ್ಕೆ ಹೋದೆ. ಲೈಕ್ ಯೋಗರಾಜ್ ಸರ್ ಕಡೆಯಿಂದ ಸರೇ ಕಾಲ್ ಮಾಡಿದ್ದು, ಸಂತೋಷ್ ಸರೇ ಕಾಲ್ ಮಾಡಿದ್ರು, ಯೋಗರಾಜ್ ಸರ್ ಸಿನಿಮಾ ಹಿಂಗೆ ಆಡಿಷನ್ ಕೊಡು ಅಂದ್ಕೊಂಡು. ಐ ಆಮ್ ಲೈಕ್ ಆಗತ್ತಾ, ಫೈನ್ ಟ್ರೈ ಮಾಡೋಣ. ಯಾಕಂದ್ರೆ ಆಡಿಷನ್ಸ್ ಎಲ್ಲ ಸ್ವಲ್ಪ ಸ್ಟಾಪ್ ಮಾಡಿದೆ, ನಾನು ಇನ್ನೂ ಪ್ರಿಪೇರ್ ಆಗಬೇಕು ಅಂತ ಸುಮ್ಮನೆ ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದೆ.
ಸುಮ್ಮನೆ ಆ್ಯಡ್ ಶೂಟ್ಸ್ ಫೋಟೋ ಶೂಟ್ಸ್ ಮಾಡ್ತಿದ್ದೆ. ಸಿನಿಮಾಗೆ ಇನ್ನೂ ಕಾನ್ಸಂಟ್ರೇಷನ್, ಓಕೆ ಸಿನಿಮಾಗೆ ಹೋಗ್ಬೇಕು, ಆಡಿಷನ್ಸ್ ಕೊಡಬೇಕು ಅನ್ನೋದು ನಾನು ಪ್ರಿಪೇರ್ ಆಗಿರಲಿಲ್ಲ ಆ ಟೈಮಲ್ಲಿ. ಅಂದ್ಕೊಂಡಲ್ಲೇ ಒಂದು ಆಪರ್ಚುನಿಟಿ ಬರುತ್ತೆ ಅಂತ ಹೇಳ್ತೀವಲ್ಲ, ಆ ಥರ ಬಂತು ಅದು. ಆ್ಯಂಡ್ ಆ ಟೈಮಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಒಂಥರ ನನ್ನ ಲೈಫ್ ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು, ಡಿಫ್ರೆಂಟ್ ಫೇಸಲ್ಲಿದ್ದೆ ನಾನು. ಫೈನ್, ಇಲ್ಲ ಇವಾಗ ಇನ್ನೇನೋ ಮಾಡಬೇಕು ಜೀವನದಲ್ಲಿ ಅನ್ನೋ ಥರ ಒಂದು ಪಾಯಿಂಟಲ್ಲಿದ್ದೆ. ಆ ನೆಗೆಟಿವ್ ಫೇಸಿಂದ ಆಚೆ ಬಂದುಬಿಟ್ಟು ಪಾಸಿಟಿವ್ ಫೇಸಲ್ಲಿ ಇರ್ತಾರೆ ಗೊತ್ತಾ, ಆ ಥರ ಆ ಸಿಚುವೇಷನಲ್ಲಿ ಇದ್ದೆ ನಾನು ಆ ಟೈಮಲ್ಲಿ ಬಂದು ಆಡಿಷನ್ಸ್ ಕೊಟ್ಟೆ, ಲುಕ್ ಟೆಸ್ಟ್ ಕೊಟ್ಟೆ. ದೆನ್ ನನಗೆ ಯೋಗರಾಜ್ ಸರ್ ಹೇಳಿದ್ರು, ಓಕೆ ಮೈ ರೋಲಿಗೆ ಕರೆಕ್ಟ್ ಸೂಟ್ ನೀನು ಅಂತ. ನಾವೆಲ್ಲಿ ಸಿಕ್ಕಾಬಡ ಹ್ಯಾಪಿ ಆಗಿದ್ದೆ ನಾನು. ಬಟ್ ನನಗೆ ಶೂಟಿಂಗ್ ಹೋಗೋಕ್ಕೆ ಇನ್ನೊಂದಿನ ತನಕನೂ ಕಾನ್ಫಿಡೆಂಟ್ ಆಗಿರಲಿಲ್ಲ ನಾನು. ಕ್ಯಾಮ್ರಾ ಮುಂದೆ ನಿಂತಾದ್ಮೇಲೆ ಅಲ್ಲಿ ತನಕ ಯಾರಿಗೂ ಹೇಳಿರಲಿಲ್ಲ ನಾನು. ಅಮ್ಮಂಗೆ ಒಬ್ಬರಿಗೆ ಗೊತ್ತಿದ್ದಿದ್ದು ದಟ್ ಯೋಗರಾಜ್ ಸರ್ ಸಿನಿಮಾ ಹಿಂಗೆ ಓಕೆ ಆಗಿದೆ, ಯಾಕಂದರೆ ಅಮ್ಮ ನನ್ನ ಜೊತೆ ಬಂದಿದ್ದರು. ಸೊ ಅಮ್ಮಂಗೆ ಗೊತ್ತು, ಇನ್ನು ಯಾರಿಗೂ ಹೇಳಿರಲಿಲ್ಲ. ಬೆಳಗ್ಗೆ ಪೂಜೆ ಆಯಿತು, ಶೂಟಿಂಗ್ ಹೋಗ್ತಿದ್ದೀನಿ, ನಾನು ಕಾಲ್ ಮಾಡಿದೆ, ಅಪ್ಪ ಹಿಂಗಾಗಿದೆ, ನಮ್ಮ ಚಿಕ್ಕಮ್ಮಂಗೆ ಕಾಲ್ ಮಾಡಿದೆ, ನಾನು ಹಿಂಗೆ ಶೂಟಿಂಗ್ ಹೋಗ್ತಾ ಇದ್ದೀನಿ ಅಂತ. ಅಲ್ಲಿ ತನಕ ನಾನು ಯಾರಿಗೂ ಹೇಳೋಕ್ಕೆ ಇಷ್ಟ ಇರಲಿಲ್ಲ. ಎಲ್ಲೋ ಅದು ಓಕೆ ಬೇಡ, ಈಗೇನೋ ಹೋಗೋ ಟೈಮಲ್ಲಿ ಒಂದ್ಸಲಿ ಕ್ಯಾನ್ಸಲ್ ಆಗಿಬಿಡುತ್ತೆ ನಮ್ಮ ಆರ್ಟಿಸ್ಟ್. ನಾವು ಅದನ್ನೆಲ್ಲ ಫೇಸ್ ಮಾಡಿರ್ತೀವಿ. ಜಿಂಕ್ಸ್ ಅಂತೀವಿ. ಯಾರೋ ಒಬ್ರು ಸಡನ್ನಾಗಿ ರೀಪ್ಲೇಸ್ ಆಗಿರ್ತಾರೆ ಅದಕ್ಕೆ. ಸೊ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನು ಬೇಕಾದ್ರೆ ಶೂಟಿಂಗ್ ಮಾಡಿರೋನ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಇನ್ನೊಂದ್ಸಲಿ ರೀಶೂಟ್ ಮಾಡಿರ್ತಾರೆ. ಸೊ ಈ ಥರದ್ದೆಲ್ಲ ಇರುತ್ತೆ. ಸೊ ಅದಕ್ಕೆ ನಾನು ಯಾರಿಗೂ ಹೇಳೋದು ಬೇಡ ಅಂತ ಸುಮ್ಮನೆ. ಅದರ ಓವರ್ ಆಲ್ ಎಕ್ಸ್ಪೀರಿಯನ್ಸ್, ಅದರ ರಿಸಲ್ಟ್, ಇದ್ರ ಬಗ್ಗೆ ಹೇಳೋದಾದರೆ ರಿಸಲ್ಟ್ ಓಕೆ. ನನಗಿವಾಗ ಅದೇ ನಾನು ಹೇಳಿದೆ, ಒಂದು ಇನ್ವಿಟೇಷನ್, ನನಗೆ ಒಂದು ಸಿನಿಮಾ ಮಾಡಿದ್ದೀನಿ, ಅದು ಒಂದು ಒಳ್ಳೆ ಬ್ಯಾನರಿಂದ ಮಾಡಿದ್ದೀನಿ, ಒಳ್ಳೆ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದೀನಿ ಅನ್ನೋದಕ್ಕೆ. ಬಟ್ ಅಂದ್ಕೊಂಡಿರ್ತೀವಿ ಗೊತ್ತಾ, ಇದು ಒಂದು ಸಿನಿಮಾ ನನ್ನ ಲೈಫ್ನ ತುಂಬ ಸಖತ್ತಾಗಿ ಚೇಂಜ್ ಮಾಡಿಬಿಡತ್ತೆ, ಏನೋ ಆಗಿಬಿಡತ್ತೆ, ನೆಕ್ಸ್ಟ್ ನಾನೇ ಸ್ಟಾರ್ ಅಂತ. ನಮ್ಗೆ ಎಲ್ಲ ಇರುತ್ತೆ, ಒಂದು ಪ್ರಾಜೆಕ್ಟ್ ಮಾಡಬೇಕು ನಾವು ಆ ಥರ ಎಲ್ಲ ಅಂದ್ಕೊಂಡಿರ್ತೀವಿ. ಬಟ್ ಅದು ಆಗಲಿಲ್ಲ. ಆ ಬಲೂನ್ ಬರ್ಸ್ಟ್ ಆಯ್ತಾ? ಏನು ಮಾಡಿದ್ರು? ಅದೇ ಆಯಿತು. ಐಮ್ ಲೈಕ್ ಓಕೆ ಫೈನ್, ಅಟ್ಲೀಸ್ಟ್ ಇವಾಗ ನಾನು ಅಟ್ಲೀಸ್ಟ್ ಏನೋ ಮಾಡಿದ್ದೀನಿ ಅನ್ನೋ ಕೇಳೋಕ್ಕಾರು ಏನೋ ಒಂಚೂರು ಇದೆ ಅನ್ನೋ ಥರ ಆಯಿತು. ನೆಕ್ಸ್ಟ್ ಇನ್ನೊಂದು ಹೋಗ್ತಾ 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 ಒಂದೊಂದೇ ಸ್ಟೆಪ್ ಹತ್ತೋಣ. ಒಂದೇ ಸಲ ಸಕ್ಸಸ್ ಸಿಗಲಿಲ್ಲ, ಬಟ್ ಒಂದೊಂದೇ ಸ್ಟೆಪ್ ಹತ್ತಿ ಆ ಸಕ್ಸಸ್. ಬಡ ನಿರೀಕ್ಷೆ, ಓ ಇದು ಸಕ್ಸಸ್ ಕೊಡುತ್ತೆ, ಇದೇ ನನ್ನನ್ನು ಸ್ಟಾರ್ ಮಾಡುತ್ತೆ ಅನ್ನೋ ಆ ಫೀಲ್ ಇರಬೇಕಾ ಇರಬಾರ್ದ? ಆ ಒಂದು ಭ್ರಮಾಲೋಕದಲ್ಲಿ ನಾವು ಬದುಕಬೇಕಾ ಬದುಕಬಾರ್ದ? ಬದುಕಬೇಕು ಒಂದೊಂದ್ಸಲಿ, ಅಂದರೆ ಅರ್ಧ ಇರಬೇಕು ಅಂತ ಅನಿಸುತ್ತೆ. ಈ ಕಡೆ ಒಂದ್ಸಲಿ ಓಕೆ ಹಿಂಗಾದರೆ ಹಿಂಗೊಂದು ಸ್ಟಾರ್ ಆಗ್ತೀನಿ ಅನ್ನೋದಕ್ಕೂ ರೆಡಿ ಇರಬೇಕು. ಆಗಿಲ್ಲ ಅಂದರೆ ಇದು ಓಕೆ ಮತ್ತೆ ನಾನು ನೆಕ್ಸ್ಟ್ ಇನ್ನೊಂದು ಮತ್ತೆ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಅನ್ನೋದಕ್ಕೂ ರೆಡಿ ಆಗಿರಬೇಕು. ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೀನು ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ರೆ ನೆಕ್ಸ್ಟ್ ಡೇ ನೀನೇ ಸ್ಟಾರ್ ಆಗಿರುತ್ತೆ, ಬಟ್ ಇಟ್ಸ್ ಲಕ್. ಬಟ್ ಇಷ್ಟೆಲ್ಲ ಕಷ್ಟಪಟ್ಟು ನಿಂಗೆ ಅಲ್ಲೇನೋ ಆಗಿಲ್ಲ ಅಂದಾಗ ಅದು ಓಕೆ ಏನೋ ಅಂತ ಬೇಜಾರಾಗುತ್ತೆ ಅಲ್ಲ. ಸೊ ಎರಡಕ್ಕೂ ನಾವು ರೆಡಿ ಆಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು. ಫೈನ್. ಸೊ ರಾಶಿಕಾ ಅವರ ರಾಶಿ ನಕ್ಷತ್ರ ಸ್ಟಾರ್ ಆಗೋದಕ್ಕೆ ಸೂಕ್ತವಾಗಿದೆ ಅನ್ನೋ ಆ ಫೀಲ್ ಇಟ್ಕೊಂಡಿರ್ಬೇಕು. ಆ ಒಂದು ಹೋಪ್ಸ್ ಬಿಟ್ಬಿಟ್ರೆ ನಿನ್ನ ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ನಾನು ಅಂದ್ಕೊಂಡಿದ್ದು ಒಂದೇ, ಏನೂ ಗೊತ್ತಿಲ್ದಂಗೆ ಇಂಡಸ್ಟ್ರಿನೇ ಏನು ಅಂತ ಗೊತ್ತಿಲ್ಲ, ಒಬ್ರದ್ದು ಕಾಂಟ್ಯಾಕ್ಟ್ ಇಲ್ಲದೆ ನಾನು ಇಂಡಸ್ಟ್ರಿಗೆ ಬಂದು ಇವತ್ತೇನೋ ಮಾಡಿದ್ದೀನಿ, ಅಟ್ಲೀಸ್ಟ್ ಒಂಚೂರೇನೋ ಮಾಡಿದ್ದೀನಿ. ಇವಾಗ ಇಷ್ಟೆಲ್ಲ ಗೊತ್ತಿದೆ, ಆ ಒಂದು ಪಾಯಿಂಟ್ ರೀಚ್ ಆಗೋಕ್ಕೆ ನನಗಿನ್ನ ಈಸಿ. ಇಷ್ಟೆಲ್ಲ ಗೊತ್ತಿದ್ದು ನಾನು ಇವಾಗ ಕ್ಲೈಮ್ ಮಾಡ್ಬೋದು ಆ ಸಕ್ಸಸ್ನ ಅನ್ನೋದು ಒಂದು ಕಾನ್ಫಿಡೆನ್ಸ್ ನನಗೆ. ಏನೂ ಇಲ್ದಲೇ ಇಷ್ಟು ಮಾಡಿದ್ದೀನಿ. ಇನ್ನು ಇವಾಗ ಒಂದಷ್ಟು ಕಾಂಟ್ಯಾಕ್ಟ್ಸ್ ಇಟ್ಕೊಂಡು ನನ್ನ ಎಫರ್ಟ್ ಇದ್ದು ನಾನು ಇನ್ನೂ ಜಾಸ್ತಿ ಮಾಡ್ಬೋದಲ್ಲ ನನ್ನ ಜೀವನದಲ್ಲಿ. ನೆಕ್ಸ್ಟ್ ಏನು ಮಾಡ್ತೀರಿ? ನೆಕ್ಸ್ಟ್ ಇವಾಗ ಇನ್ನೊಂದು ಸಿನಿಮಾ ಮಾಡ್ತಾಯಿದ್ದೀನಿ, ಪ್ಯಾರ್ ಅಂತ, ವಿತ್ ರವಿ ಸರ್. ಒಂದು ದೊಡ್ಡ ಟೀಮ್, ಹೊಸ ಡೈರೆಕ್ಟರ್, ಹೊಸ ಪ್ರೊಡ್ಯೂಸರ್, ಹೊಸ ಹೀರೋ. ಬಟ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ, ಸಕ್ಕದಾಗಿ ಬಂದಿದೆ ಸಿನಿಮಾ. ಇನ್ನೇನು ಈ ಇಯರ್ ಎಂಡಿಲ್ಲ, ನೆಕ್ಸ್ಟ್ ಇಯರಲ್ಲಿ ರಿಲೀಸ್ ಆಗುತ್ತೆ ಸಿನಿಮಾ. ಕ್ಯಾರೆಕ್ಟರ್ ಇಸ್ ಲೈಕ್ ನನ್ನ ಡೆಡ್ ಆಪೋಸಿಟ್ ಕ್ಯಾರೆಕ್ಟರ್. ನಾನು ನಗಾಡೋದೇ ಇಲ್ಲ ಅದರಲ್ಲಿ, ಫುಲ್ ಸ್ಟಿಕ್ ಕ್ಯಾರೆಕ್ಟರ್. ಆ ಬೋಲ್ಡ್ ಹುಡುಗಿ, ಬೋಲ್ಡ್ ಅಂದರೆ ಆ ಥರ ಅಲ್ಲ, ಏನು ಮಾಡೋಕ್ಕೂ ನಾನು ರೆಡಿ ಇದ್ದೀನಿ ಜೀವನದಲ್ಲಿ ಅನ್ನೋ ಥರ ಹುಡುಗಿ. ತುಂಬ ಬೋಲ್ಡ್ ಕ್ಯಾರೆಕ್ಟರ್ ಹುಡುಗಿ, ಸ್ಟ್ರಿಕ್ಟ್. ಪಾಯಿಂಟ್ ಆಗುತ್ತೆ ಅನ್ಸುತ್ತಾ? ಅದೇ ಹೋಪಲ್ಲಿದ್ದೀನಿ ನಾನು. ಅದೇ ಮತ್ತೆ ಅದೇ ಬಲೂನಾ ಅಥವಾ ಅದೇ ಇಲ್ಲ, ಅದೇ ಬಲೂನಲ್ಲೇ ಇರ್ತೀನಿ ನಾನು. ಅದೇ ಬಲೂನಲ್ಲಿ ಇರ್ತೀನಿ, ಅದೇ ಫೀಲಲ್ಲಿ ಇರ್ತೀನಿ. ಬಟ್ ಐ ಥಿಂಕ್ ಒಬ್ಬ ಕಲಾವಿದನಾಗೆ ಅದೊಂದು ಇರಲೇಬೇಕು. ಅದಿರಲೇಬೇಕು. ಅದಿಲ್ಲ ಅಂದರೆ ಓಕೆ ನಾನೇನೋ ಮಾಡಿದ್ದೀನಿ ಅಂತ ಅಂದರೆ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಆ ಎಕ್ಸ್ಪೆಕ್ಟೇಷನ್ಸ್ ಇರಬೇಕು ನಿನಗೆ, ಆವಾಗಲೇ ಅದೇನೋ ಆಗೋಕ್ಕೆ, ಅದಕ್ಕೆ ರೀಚ್ ಆಗೋಕ್ಕಾರು ಒಂದೇನೋ ಇರುತ್ತೆ ಅದರಲ್ಲಿ. ವೆರಿ ಇಂಟ್ರೆಸ್ಟಿಂಗ್. ಅದು ಬಿಟ್ಟರೆ ಸದ್ಯಕ್ಕೆ ಅದು ನಡೀತಾ ಇದೆ. ಬೇರೆ ಏನೋ ಪ್ಲ್ಯಾನ್ಗಳು ಏನಾದ್ರು
ಇಲ್ಲ ಅದು ಬಿಟ್ಟು ಆ್ಯಕ್ಟಿಂಗ್ ಬಿಟ್ಟು ಹಾಗೆ ನೀವಿನ್ನು ಬೇರೇನು ಫೋಕಸ್ಸೇ ಮಾಡ್ತಿಲ್ಲ. ಫೋಕಸ್ ಮಾಡ್ತಾನೆ ಇಲ್ಲ. ನಂಗೆ ಎರಡೂ ಲೈಫಲ್ಲಿ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಬಟ್ ಇವತ್ತಿನ ಕಾಲದಲ್ಲಿ ಇದೊಂದೇ ಬಿಟ್ಟು ಬೇರೇನು ಇಲ್ಲ ಅಂತಂದ್ರೆ ಆಗೋದಿಲ್ಲ ಅನ್ನೋಂಥದ್ದು ಇದೆಯಲ್ಲ. ಈಗ ನನಗಂತೂ ಒಂದೇ ಕೆಲಸ ಮಾಡ್ಕೊಂಡಿರೋಕ್ಕಾಗಲ್ಲ. ನಾನು ಆ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಿದ್ದೀನಿ. ಅದ್ರ ಜೊತೆಗೇನೆ ಐ ಥಿಂಕ್ ಲೈಫ್ ಇಸ್ ಲೈಕ್ ದ್ಯಾಟ್. ಸೊ ರಾಶಿಕಾ ಅಂತಂದ್ರೆ ಬರೀ ಆಕ್ಟರ್ ಬಿಟ್ರೆ ಬೇರೇನು? ಬೇರೆ ಇವಾಗ ಸದ್ಯಕ್ಕೆ ಬೇರೆ ಏನೂ ಇಲ್ಲ. ಯಾಕಂದರೆ ನನ್ನ ಫೋಕಸ್ ಆ ಕಡೆ ಈ ಕಡೆ ಹೋಗೋಕ್ಕೆ ಇಲ್ಲ. ಬೇರೆ ಇನ್ನೇನೋ ಮಾಡ್ತೀನಿ ಅಂದರೆ ಅದಕ್ಕೊಂದಷ್ಟು ಟೈಮ್ ಕೊಡಬೇಕಾಗತ್ತೆ, ಅದಕ್ಕೆ ಎಫರ್ಟ್ಸ್ ಹಾಕಬೇಕು, ಮತ್ತು ಇನ್ನೊಂದೇನೋ ನಾನು ಇರ್ತೀನಿ. ಇದ್ರ ಮೇಲೆ ನನಗೆ ಇಂಟ್ರೆಸ್ಟ್ ಕಡಿಮೆ ಆಗಬಾರ್ದು. ಸೊ ನಂದು ಅಷ್ಟು ವರ್ಷ ನನ್ನ ಇಂಟ್ರೆಸ್ಟ್ ಕಂಪ್ಲೀಟ್ ಇದರಲ್ಲೇ ಇರಬೇಕು. ನಾನು ಏನು ಅಂದ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ ನಾನು ಮಾಡಬೇಕು ಅಂದರೆ ನನ್ನ ಇಂಟ್ರೆಸ್ಟ್ ಎಲ್ಲ ಇದರಲ್ಲೇ ಇರಬೇಕು. ಆಗುತ್ತೆ. ನಾನು ಸ್ಟಾರ್ಟಿಂಗೇ ಒಂದು ಲೈನ್ ಹೇಳಿದೆ, ಐಲ್ ಬಿ ಅ ಸ್ಟಾರ್ ಒನ್ ಡೇ. ಯಾ, ಅವತ್ತಷ್ಟು ದೊಡ್ಡದಾಗಿ ಒಂದು ಮಟ್ಟದಲ್ಲಿ ನಾನು ಬೆಳೆದಿರ್ತೀನಿ ಅಂದರೆ ಇವತ್ತು ಎಲ್ಲ ಎಫರ್ಟ್ಸ್ ಬೇಕಾಗತ್ತೆ ನನಗೆ. ಅದೇ ಮತ್ತೆ ಫಸ್ಟಿಗೆ ಬರೋಣ. ಈ ರಾಶಿಕಾ ಅಂದರೆ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಕೇಳಿದ್ರ ನೀವು ಮನೇಲಿ? ರಾಶಿಕಾ ನಂದು ರಿಯಲ್ ನೇಮ್ ರಾಶಿಕಾ ಅಲ್ಲ. ಮತ್ತೆ ನನ್ನ ರಿಯಲ್ ನೇಮ್ ಬೇರೆ. ಇಲ್ಲ, ನಾನು ಇಟ್ಕೊಂಡಿದ್ದಲ್ಲ ಇದು. ಮತ್ತೆ ನನ್ನ ಹೆಸರು ನಿಶಾ ಅಂತ ಇತ್ತು ಮುಂಚೆ ಇದ್ದಿದ್ದು. ನಿಶಾ ಅಂದರೆ ಕತ್ತಲೆ, ಹೌದು, ಡಾರ್ಕ್ನೆಸ್. ಸೊ ಹಾಗಾಗಿ ನಮ್ಮ ಮನೇಲಿ ಓಕೆ ನಿಶಾ ನನ್ನ ಚೇಂಜ್ ಮಾಡಬೇಕು. ಈ ನಿಶಾ ಅನ್ನೋದನ್ನ ನನ್ನ ಹೆಸರು ಜಾತಕದಲ್ಲಿ ಹೆಸರೇನೋ ಬರುತ್ತೆ ಗೊತ್ತಾ, ಅಕ್ಷರ, ಅದರಿಂದ ಇಟ್ಟಿರೋದಲ್ಲ. ನಮ್ಮ ಮಮ್ಮಿ ಅಣ್ಣಂದು ಫ್ರೆಂಡ್ ಗರ್ಲ್ ಫ್ರೆಂಡ್ ನೇಮ್ ನಿಶಾ. ಸೊ ಅದನ್ನ ನಮ್ಮ ಮಾಮ ಬಂದ್ಬಿಟ್ಟು ನಿಶಾ ಅಂತ ನಾಮಕರಣ ಮಾಡಿಬಿಟ್ರು ನನಗೆ. ನಮ್ಮ ಅಮ್ಮ ಅಣ್ಣಂದು ಅಣ್ಣನ ಫ್ರೆಂಡ್ ಗರ್ಲ್ ಫ್ರೆಂಡ್ ನೇಮ್ ನಿಶಾ. ಎತ್ತಣಿಂದೆತ್ತ ಸಂಬಂಧವೇ ಅಲ್ಲ. ಸೊ ಬಂದು ನಿಶಾ ಅಂತ ಇಟ್ಬಿಟ್ರು ನನಗೆ. ನಿಶಾ ಅನ್ನೋದು ಯಾಕೋ ಸೆಟ್ ಆಗ್ತಿಲ್ವಲ್ಲ ಅಂತ ನನಗೆ ಫೀಲಿಂಗು. ಸೊ ನಮ್ಮ ಮನೇಲಿ ಸ್ವಲ್ಪ ಜಾತಕ ಎಲ್ಲ ಕೇಳ್ತಿರ್ತಾರೆ. ಸೊ ನಿಶಾ ಅನ್ನೋದು ಸೆಟ್ ಆಗಲ್ಲ, ಚೇಂಜ್ ಮಾಡಿ ಹಾಗೆ ಹೀಗೆ ಅಂತೆಲ್ಲ ಅಂದರು. ಒಂದೆರಡು ಅಕ್ಷರ ಕೊಟ್ಟರು, VR ಅನ್ನೋದೆಲ್ಲ. ಅದರಲ್ಲಿ ನನಗೆ ಸೆಲೆಕ್ಟ್ ಮಾಡೋಕ್ಕೆ ತುಂಬ ಕನ್ಫ್ಯೂಷನ್ ಆಗೋಯ್ತು. ನಾನು 2 ಚೀಟಿ ಬರೆದು ದೇವ್ರ ಮುಂದೆ ಇಟ್ಟು ಒಂದು ಸೆಲೆಕ್ಟ್ ಮಾಡಿದೆ. ಅದ್ರಲ್ಲಿ ರಾಶಿಕಾ ಅಂತ ಬಂತು. ಸೊ ರಾಶಿಕಾ. ಚೀಟಿಂಗ್ ಮಾಡಿಲ್ಲ, ಚೀಟಿ ಮಾತ್ರ ತೆಗ್ದೆ ನಾನು ಸುಮ್ಮನೆ. ಇಲ್ಲ, ಚೀಟಿಂಗ್ ಮಾಡಿಲ್ಲ. ಸೀರಿಯಸ್ ಆಗಿ 2 ಓಕೆ ಇಷ್ಟವಾಗಿದ್ದ ಹೆಸರೇ ಇತ್ತು. ಸೊ ದೇವರು ಏನು ಅದಾದ್ಮೇಲೆ ನಿಮ್ಮ ರಾಶಿ ನಕ್ಷತ್ರ ಚೇಂಜ್ ಆಗಿದೆ. ಯಾಕಂದ್ರೆ ಹೆಸರು ಬದಲಾಯಿಸೋದಕ್ಕೆ ಯೂಶಲಿ ಆ ಥರದ ಕಾರಣಗಳು ಇರ್ತಾವಲ್ವಾ. ಸೊ ಅದು ಬದಲಾದ್ಮೇಲೆ ನಿಮ್ಮ ಲೈಫ್ ಬದಲಾಗಿದೆಯಾ? ಬದಲಾಯಿತು. ಎಷ್ಟೋ ಇನ್ಕಂಪ್ಲೀಟ್ ಥಿಂಗ್ಸ್ಗಳು ಕಂಪ್ಲೀಟ್ ಆಗಕ್ಕೆ ಸ್ಟಾರ್ಟ್ ಆಯಿತು ಲೈಫಲ್ಲಿ. ಇದು ಎಷ್ಟು ವರ್ಷ ಆಯಿತು? ಒಂದು 3-4 ಇಯರ್ಸ್ ಆಯಿತು. ಹಾಗಾದ್ರೆ ಯಾವುದು ನಟನೆಗೆ ಬಂದ ಮೇಲೆ ನೀವು ಕತ್ತಲೆಯಿಂದ ಬೆಳಕಿಗೆ ಬಂದಿದ್ದ? ಯಾಕಂದ್ರೆ ಯಾವುದು ಕಂಪ್ಲೀಟ್ ಆಗ್ತಿರ್ಲಿಲ್ಲ ಲೈಫಲ್ಲಿ. ಅದು ನಾನು ಅನ್ಕೊಂಡಿದ್ನೋ ಇಲ್ವೋ, ಬಟ್ ಅದು ಆಗ್ತಾನೆ ಇರ್ಲಿಲ್ಲ. ಏನೋ ಮಾಡಬೇಕು ಅನ್ಕೊಂಡಿದ್ರೆ ಸ್ಟಾಪ್ ಆಗಿಬಿಡ್ತಿತ್ತು. ಏನೇನೋ ಅನ್ಕೋತಿದ್ದೆ, ಯಾವುದು ಕಂಪ್ಲೀಟ್ ಆಗ್ತಿರ್ಲಿಲ್ಲ ಲೈಫಲ್ಲಿ. ಕಾಲೇಜ್ ಟೈಮಲ್ಲಿ ಸೀರಿಯಲ್ ಬಂತು, ಅಲ್ಲಿ ಅರ್ಧ ಹೋಗ್ತಿದ್ದೆ, ಬರ್ತಾ ಇದ್ದೆ, ಈ ಥರ ಮಾಡ್ಕೋತಿದ್ದೆ. ಡಿಗ್ರಿ ಟೈಮಲ್ಲಂತೂ ಅರ್ಧಕ್ಕರ್ಧ ಕಾಲೇಜ್ಗೆ ಹೋಗ್ಲಿಲ್ಲ. ಸೊ ಈ ಥರ ಸೊ ಕಂಪ್ಲೀಟ್ ಆಮೇಲೆ ಹಾಗೆ ಚೇಂಜ್ ಮಾಡಿದ್ಮೇಲೆ ಮೊದಲೇನಾ? ಇಲ್ಲ, ಆಮೇಲೆ ಹೆಸರು ಎಲ್ಲ ಚೇಂಜ್ ಆದ್ಮೇಲೆ ಎಲ್ಲ ಕರೆಕ್ಟ್ ಆಗಕ್ಕೆ ಸ್ಟಾರ್ಟ್. ಅಟ್ಲೀಸ್ಟ್ ನಾನು ಪಾಸಿಟಿವ್ ಆಗಿದ್ದೀನಿ ಸ್ವಲ್ಪ. ಡಿಫ್ರೆನ್ಸ್ ಅಂಡ್ ದಟ್ ಪಾಸಿಟಿವ್ ಥಿಂಕ್. ನಾನು ತುಂಬ ಓವರ್ ಥಿಂಕ್ ಮಾಡ್ತಿದ್ದೆ. ಫಸ್ಟೇ ಪಾಸಿಟಿವ್ ವೇಲ್ ಥಿಂಕ್ ಮಾಡೋಕ್ಕಿಂತ ಮುಂಚೆನೇ ನೆಗೆಟಿವ್ ವೇಲ್ ಥಿಂಕ್ ಮಾಡಿ ನೆಗೆಟಿವ್ ಅದು ಹಿಂಗಾದ್ರೆ ಅಂತ ಆನ್ಸರ್ ಎಲ್ಲ ಹುಡುಕಿ ಆಮೇಲೆ ಪಾಸಿಟಿವ್ ವೇಗ್ ಬರ್ತಿದ್ದೆ ನಾನು. ರೆಡಿ ಇರ್ತಿತ್ತು. ಇದರಲ್ಲಿ ಒಳ್ಳೇದಾದ್ರೆ ಹಿಂಗೆ ಮಾಡೋಣ, ಕೆಟ್ಟದಾದ್ರೆ ಹಿಂಗೆ ಮಾಡೋಣ ಅಂತ 2 ಥರನೂ ಯೋಚನೆ ಮಾಡಿಬಿಡ್ತಿದ್ದೆ. ಆನ್ಸರ್ ರೆಡಿ ಇಟ್ಕೊತಿದ್ದೆ, ಹಿಂಗಾಯ್ತು ಅಂದರೆ ಹಿಂಗೆ ಮಾಡಿಬಿಡೋಣ ಅನ್ನೋ ಥರ ಇರ್ತಿತ್ತು. ಈಗ ನಮ್ಮ ಕಾರ್ಯಕ್ರಮದ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದ್ದೀವಿ. ಆದರೆ ನಮ್ಮ ವ್ಯೂವರ್ಶಿಪ್ಗೋಸ್ಕರ ಮತ್ತು ನಮಗೆ TRP ಅಂತ ಏನು ಹೇಳ್ತಾರಲ್ಲ, ಅದಕ್ಕೋಸ್ಕರ ನಾನೇನೋ ಕೇಳ್ಪಟ್ಟಿದ್ದೀನಿ ನೀವು ಅಳೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅಂತ. ಒಂದೆರಡು ಡೈಲಾಗ್ ಹೇಳಿ ಅಳೋದು ಅಥವಾ ಏನಾದ್ರು ಎಕ್ಸ್ಪೀರಿಯನ್ಸ್ ಹೇಳಿ ಅಳೋದು, ಆ ಥರದ್ದು ಏನಾದ್ರು ಮಾಡೋಣ? ಇಲ್ಲ, ನಾವು ಆ ಥರದ್ದೆಲ್ಲ ಮಾಡಲ್ಲ. ಬಟ್ ನಿಮಗೆ ಹೇಗೆ ಅನಿಸ್ತು ಇಷ್ಟೊತ್ತು ಮಾತುಕತೆ? ತುಂಬ ಖುಷಿ ಆಯಿತು. ಇದು ನನ್ನ ಫಸ್ಟ್ ಪಾಡ್ಕಾಸ್ಟ್ ಅಂತ ಹೇಳ್ಬೋದು. ಇದು ಪಾಡ್ಕಾಸ್ಟ್ ಅಲ್ಲ, ಪಾಡ್ಕಾಸ್ಟ್ ಅಲ್ಲ, ಮುಂಚೆನೇ ಪಾಡ್ಕಾಸ್ಟ್. ಬಟ್ ಓಕೆ, ಈ ಕಾನ್ವರ್ಸೇಷನ್ ಇಂಟರ್ವ್ಯೂ ತುಂಬ ಇಷ್ಟ ಆಯ್ತು ನನಗೆ. ಯಾಕಂದರೆ ನಾನು ಮುಂಚೆ ಯಾವುದೂ ಮಾಡಿಲ್ಲ. ನಾನು ಎಲ್ಲ ಬರೀ ಸಿನಿಮಾ ಇಂಟರ್ವ್ಯೂ, ಸಿನಿಮಾ ರಿಲೇಟೆಡ್ ಮಾಡ್ತಿದ್ದೆ. ಇವತ್ತು ಈ ಎಕ್ಸ್ಪೀರಿಯನ್ಸ್ ಇಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್.
ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ಬನ್ನಿ ಸಿನಿಮಾ. ಅದೇ ನಿಮಗೆ ಥ್ಯಾಂಕ್ ಯು ಹೇಳಿದೆ. ಥ್ಯಾಂಕ್ ಯು. ಬಟ್ ಇನ್ನೊಮ್ಮೆ ಸಿನಿಮಾದ ಇದಕ್ಕೂ ಕೂಡ ನಾವು ಮತ್ತೆ ಸಿಗೋಣ. ನಿಮ್ಮ ಪ್ಯಾರ್ ಸಿನಿಮಾದ ಸಿಗೋಣ. ಜೊತೆ ತಂಡದ ಜೊತೆ ಇಂಟರ್ವ್ಯೂ ಮಾಡುವಂತಹ ಒಂದು ಸಂದರ್ಭ ಬರಲಿ, ಅಥವಾ ಬೇರೆ ಅವಕಾಶಗಳು ಬೇರೆ ಸಂದರ್ಭಗಳಲ್ಲೂ ಕೂಡ ಸಿಗೋಣ. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ, ಇಷ್ಟೊತ್ತು ಮಾತಾಡಿದ್ದಕ್ಕೆ ನಾವು ಥ್ಯಾಂಕ್ ಯು ಹೇಳ್ತೀವಿ. ಜೊತೆಗೆ ಹಾರ್ದಿಕ್ ಹರ್ಬಲ್ಸ್ ಅವರಿಂದ ನಿಮಗೆ ವಿಶೇಷವಾದಂತಹ ಹ್ಯಾಂಪರ್ ಇದೆ. ಇವರು ಸತ್ವಂ ಹರ್ಬಲ್ ವಾಟರ್, ಹರ್ಬಲ್ ಸೋಪ್ ಹಾಗೂ ಬೇರೆ ಬೇರೆ ಹರ್ಬಲ್ ಎಕ್ಸ್ಟ್ರಾಕ್ಟ್ಗಳ ಪ್ರಾಡಕ್ಟ್ಗಳನ್ನು ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಊರಿನವ್ರೆ ಅಂತ ಹೇಳೋದಕ್ಕೆ ನಮಗೆ ಇನ್ನೂ ಖುಷಿ, ಹೆಮ್ಮೆ. ಇದು ಕೂಡ ನಾವು ನಮ್ಮ ವತಿಯಿಂದ ಥ್ಯಾಂಕ್ ಯು ನೋಟ್ನಲ್ಲಿ ಕೊಡ್ತಾ ಇದ್ದೀವಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ಡೈವ್ ಡೀಪ್ ವಿತ್ ಬಡಕಿಲಾ ಪ್ರದೀಪ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಜೊತೆ ಲೆಟ್ಸ್ ಡೈವ್ ಡೀಪ್ ಇನ್ ಟು ಕಾನ್ವರ್ಸೇಷನ್ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.